So good evening everyone. So in the last class, so we're discussing about a theory concept. So based on the chapter applications of derivative. So now in this class, so we discuss about competitive parts of the chapter applications of derivative. So ಈ ಚಾಪ್ಟರ್ಸ್ ಅಲ್ಲಿ ಫಸ್ಟ್ ನಾವು ಸ್ಟಾರ್ಟಿಂಗ್ ಏನು ನೋಡ್ತಾ ಹೋಗೋಣಪ್ಪ ಅಂತಂದ್ರೆ ಸಿನಾಪ್ಸಿಸ್ ಅನ್ನು ನೋಡ್ತಾ ಹೋಗೋಣ. ಸೊ ನಮಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳಿಗೆ ಶಾರ್ಟ್ ಕಟ್ ಮೆಥಡ್ ಫೈಂಡ್ ಔಟ್ ಮಾಡಲಿಕ್ಕೆ ಸೊ ಬಹಳ ಹೆಲ್ಪ್ ಆಗುತ್ತೆ. ಓಕೆನಾ? ಹಾಗಾದ್ರೆ ಸೊ ನಾವು KSET ಪೇಪರ್ನ ಅನಲೈಸ್ ಮಾಡಿದ್ರೆ ಇಲ್ಲಿಂದ 2014 ಇಯರಿಂದ 2023 ವರೆಗೂ ನಾವು ಕ್ವಶನ್ ಪೇಪರನ್ನು ಅನಲೈಸ್ ಮಾಡ್ತಾ ಹೋದಾಗ ಸೊ ಈ ಚಾಪ್ಟರ್ ಇಂದ ನಮಗೆ ಸೊ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಚಾಪ್ಟರ್ ಇಂದ ನಮಗೆ ಎಷ್ಟು ಬಂದಿದೆ? 3 ಮಾರ್ಕ್ಸ್ 3 ಕ್ವಶನ್ಸ್ ಬರ್ತಾ ಹೋಗಿದ್ದಾವೆ. ಓಕೆನಾ? ಸೊ ಅದೇ ರೀತಿಯಾಗಿ 2015 ನಲ್ಲಿ ನಮಗೆ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ? 5 ಕ್ವಶನ್ಸ್ ಬಂದಿದ್ದಾವೆ. ಸೊ 2016 ನಲ್ಲಿ ಕೂಡ ನಮಗೆ ಎಷ್ಟು ಬಂದಿದ್ದಾವೆ? 5 ಕ್ವಶನ್ಸ್ ಬಂದಿದ್ದಾವೆ. ಸೊ 2017 ನಲ್ಲಿ 3 ಕ್ವಶನ್ಸ್. ಸೊ 2018 ನಲ್ಲಿ 4 ಕ್ವಶನ್ಸ್. ಸೊ 2019 ನಲ್ಲಿ 3 ಕ್ವಶನ್ಸ್. ಅಗೇನ್ 2020 ಯಲ್ಲಿ ಕೂಡ 3 ಕ್ವಶನ್ಸ್ ಬಂದಿದ್ದಾವೆ. ಸೊ 2021 ನಲ್ಲಿ ಕೂಡ 5 ಕ್ವಶನ್ಸ್ ಬಂದಿದ್ದಾವೆ. ಸೊ 2022 ಅಲ್ಲಿ ಕೂಡ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ? 3 ಕ್ವಶನ್ಸ್ ಅನ್ನು ಬಂದಿದ್ದಾವೆ. ಸೊ 2023 ಅಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ? 4 ಕ್ವಶನ್ ಬಂದಿದ್ದಾವೆ. ಹಾಗಾದ್ರೆ ಸೊ ಈ ಸಲ ನಮಗೆ ರೆಡ್ಯೂಸ್ಡ್ ಸಿಲೆಬಸ್ ಆಗಿರೋದ್ರಿಂದ ಸೊ ಈ ಚಾಪ್ಟರ್ ಅಲ್ಲಿ ನಮಗೆ ಸೊ ಕೆಲವೊಂದು ಕಾನ್ಸೆಪ್ಟ್ ನ ರಿಮೂವ್ ಮಾಡೋದ್ರಿಂದ ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸೊ ಅಟ್ಲೀಸ್ಟ್ 3 ಕ್ವಶನ್ಸ್ ನಾವೇನ್ ಮಾಡ್ಬೋದು? ಎಕ್ಸೆಪ್ಟ್ ಮಾಡಬಹುದು. 3 ಆದ್ರೂ ಬರಬಹುದು ಆರ್ 2 ಆದ್ರೂ ಸೊ ಈ ಚಾಪ್ಟರ್ ಇಂದ KCT ಕೇಳಬಹುದು. ಹಾಗಾದ್ರೆ JEE ಗೆ ಎಷ್ಟು ಕ್ವಶನ್ಸ್ ಅನ್ನ ಕೇಳಬಹುದು ಈ ಚಾಪ್ಟರ್ ಇಂದ ಅಂದ್ರೆ ಸೊ ಅವಾಗ ನಮಗೆ ಎಷ್ಟು ಬರ್ತಾ ಇತ್ತು? 3 ಕ್ವಶನ್ಸ್ ಅನ್ನ ಏನ್ ಮಾಡ್ತಾ ಇದ್ರು? ಕೇಳ್ತಾ ಇದ್ರು. ಎಷ್ಟು ಕ್ವಶನ್ಸ್? 3 ಕ್ವಶನ್ಸ್. ಆದ್ರೆ ಈ ಸರಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ 2 ಕ್ವಶನ್ಸ್ ಫ್ರಮ್ ದಿಸ್ ಚಾಪ್ಟರ್. ನಾವೆಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು? 2 ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ? ಹಾಗಾದ್ರೆ ಈ ಚಾಪ್ಟರ್ ಅಲ್ಲಿ ನಾವು ಏನೇನು ಸಿಲೆಬಸ್ ಏನೇನು ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾವ್ದು ನಾವು ಥಿಯರಿ ಕಾನ್ಸೆಪ್ಟ್ ಅಲ್ಲಿ ಸೊ ಟಾಪಿಕ್ 1 ಯಾವುದು? ರೇಟ್ ಆಫ್ ಮೆಜರ್ ಅಂತೇಳಿ ನಾವು ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಟಾಪಿಕ್ 2 ಅಲ್ಲಿ ಏನ್ ಮಾಡಿದ್ವಿ? ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಅಂತ ನೋಡಿದ್ವಿ. ಟಾಪಿಕ್ 3 ಯಾವುದು? ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಅನ್ನೋದನ್ನ ನೋಡ್ತಾ ಹೋಗಿದ್ವಿ. ಹೌದಲ್ವಾ? ಸೊ ಫಸ್ಟ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಸೊ ರೇಟ್ ಆಫ್ ಚೇಂಜ್ ಆಫ್ ಮೆಜರ್ ಅಂತ ಹೇಳಿ. ಸೊ ರೇಟ್ ಆಫ್ ಚೇಂಜ್ ಆಫ್ ಮೆಜರ್ ಅದ್ರ ಮೇಲೆ ನೋಡ್ತಾ ಹೋಗೋಣ. ಡೆರಿವೇಟಿವ್ ಆಸ್ ಎ ರೇಟ್ ಮೆಜರ್ ನಮಗೆ ಗೊತ್ತಿದೆ. ಸೊ dy/dx ಅಂತ ಬರಿತೀವಿ. ಇಟ್ ಮೀನ್ಸ್ ಸೊ ಚೇಂಜ್ ಇನ್ ದ ವೇರಿಯಬಲ್ y ವಿತ್ ರೆಸ್ಪೆಕ್ಟ್ ಟು ಚೇಂಜ್ ಇನ್ ದ ವೇರಿಯಬಲ್ ಏನಾಗಿರ್ಬೇಕು? x ಆಗಿರ್ಬೇಕು. ಅದನ್ನ ಹೆಂಗ್ ಬರಿತೀವಿ? dy/dx ಅಂತೇಳಿ ಬರಿತಾ ಹೋಗ್ತೀವಿ. ಹಾಗಾದ್ರೆ ಫಸ್ಟ್ ಒನ್ ಸೊ ಫಸ್ಟ್ ಪಾಯಿಂಟ್ ನೋಡೋಣ ಏನಿದೆ? ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ನೋಡ್ತಾ ಹೋಗ್ತೀವಿ. ಸೊ ಅಂದ್ರೆ ಹೆಂಗ್ ಬರ್ತೀವಿ? ds/dt. ನೋಡಿ ನಿಮಗೆ ಗೊತ್ತಿದೆ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಗ್ತಾ ಇದೆ ಅಂದ್ರೆ ನಾವೆಂತ ಕರಿಬೋದನ್ನ ವೆಲಾಸಿಟಿ ಅಂತ ಹೇಳ್ಬೋದು. ನೀವು ಫಿಸಿಕ್ಸ್ ಅಲ್ಲಿ ಕಲ್ತಿರ್ತೀರ. ಓಕೆನಾ? ಸೊ ಅದನ್ನ ಯಾವ ರೀತಿ ಡಿನೋಟ್ ಮಾಡ್ತೀವಿ? ds/dt ಅಂತ ಹೇಳಿದ್ರೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದಾಗ ಸೊ dv/dt ಅಂತ ಕರಿತೀವಿ. ಹಾಗಾದ್ರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತಂದಾಗ ಅದೇನಾಗುತ್ತೆ? ಆಕ್ಸಿಲರೇಷನ್ ಆಗುತ್ತೆ. ಹಾಗಾದ್ರೆ ಆಕ್ಸಿಲರೇಷನ್ ನಾವ್ ಹೆಂಗ್ ಫೈಂಡ್ ಮಾಡ್ಕೋ? ರೇಟ್ ಆಫ್ ಚೇಂಜ್ dv/dt ಆಗುತ್ತೆ. ನೆಕ್ಸ್ಟ್ ದ ರೇಟ್ ಆಫ್ ಚೇಂಜ್ ಆಫ್ ವೇರಿಯಬಲ್ y ವಿತ್ ರೆಸ್ಪೆಕ್ಟ್ ಟು ದ ವೇರಿಯಬಲ್ ಅಟ್ x ಅಂದಾಗ y is equals to f of x ತಗೊಳ್ತೀನಿ. ದಟ್ ಇಂಪ್ಲೈಸ್ ದಟ್ ನಮ್ಗೆ ಏನ್ ಬರ್ತದೆ? dy/dx is equals ನಾವೆಂತ ಬರೀಬಹುದು? f' of x ಅಂತೇಳಿ ಬರೀಬಹುದು. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ ಸೊ ಫೋರ್ತ್ ಒನ್ ದ ರೇಟ್ ಆಫ್ ಚೇಂಜ್ ಆಫ್ ವೇರಿಯಬಲ್ y ವಿತ್ ರೆಸ್ಪೆಕ್ಟ್ ಟು ವೇರಿಯಬಲ್ ಅಟ್ x. ಸೊ ಏನಾಗುತ್ತೆ? y is equals to f of x ನಾವೇನ್ ಮಾಡಬೇಕು? dy/dx ಮಾಡಬೇಕು. ನಾವಿಲ್ಲಿ ಹೌದಲ್ವಾ? ರೈಟ್. ಚೇಂಜ್ ಆಫ್ ವೇರಿಯಬಲ್ y ವಿತ್ ರೆಸ್ಪೆಕ್ಟ್ ಟು x ಅಟ್ x0 ಅಂತ ಹೇಳ್ತಾರೆ. ಸೊ ವಿಲ್ ಸಬ್ಸ್ಟಿಟ್ಯೂಟ್ ಡೆರಿವೇಟಿವ್ ಫೈಂಡ್ ಮಾಡಿದ್ಮೇಲೆ ಮಾಡಬೇಕು? x ಪ್ಲೇಸ್ ಅಲ್ಲಿ x0 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ಸಾಕು. ನೆಕ್ಸ್ಟ್ ಫಿಫ್ತ್ ಒನ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ. ಏನು? ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಏನಂತ ಕರಿತೀವಪ್ಪ ಅಂದ್ರೆ ಸೊ ಅದನ್ನ ಹೆಂಗ್ ಡಿನೋಟ್ ಮಾಡ್ತೀವಿ? dA/dt ಅಂತ ಡಿನೋಟ್ ಮಾಡ್ತಾ ಹೋಗ್ತೀವಿ. ದ ನೆಕ್ಸ್ಟ್ ದ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್. ಸೊ dV/dt
ಡಿ ಟಿ ಅಂತ ಡಿನೋಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸೊ ಈಗ ನೋಡಿ ಈಗ ಸೊ dy by dx is positive, ಇಟ್ ಮೀನ್ಸ್ ಡೆರಿವೇಟಿವ್ ಈಸ್ ಪಾಸಿಟಿವ್ ಆಗಬೇಕು. ಡೆರಿವೇಟಿವ್ ಯಾವಾಗ ಪಾಸಿಟಿವ್ ಆಗ್ತದಪ್ಪ ಅಂದ್ರಿನ ಸೊ ಇಫ್ y increases, ಏನೋ y increases as x increases, ಏನಾಗಬೇಕು y ಇನ್ಕ್ರೀಸ್ ಆಗಬೇಕು ಯಾವಾಗ ಎಕ್ಸ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋದಾಗೆಲ್ಲ ಏನೋ. ಸೊ ಇಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್ ನಮಗೆ ಗೊತ್ತಿದೆ. ಸೊ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಸೊ ವೈ ಇಸ್ ಡಿಪೆಂಡೆಂಟ್ ವೇರಿಯಬಲ್, ಎಕ್ಸ್ ಇಸ್ ಇಂಡಿಪೆಂಡೆಂಟ್ ವೇರಿಯಬಲ್. ಸೊ ಎಕ್ಸ್ ಅನ್ನೋ ವೇರಿಯಬಲ್ ನಾವು ಇನ್ಕ್ರೀಸ್ ಮಾಡ್ತಾ ಹೋದಾಗೆಲ್ಲ ವೈ ಅನ್ನೋದು ಏನಾಗ್ತಾ ಹೋಗಬೇಕು, ಇನ್ಕ್ರೀಸ್ ಆಗ್ತಾ ಹೋಗಬೇಕು. ಅವಾಗ ನಾವೆಂತ ಕರಿತೀವಿ, ಡೆರಿವೇಟಿವ್ ಈಸ್ ಪಾಸಿಟಿವ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಅದೇ ರೀತಿಯಾಗಿ ಡೆರಿವೇಟಿವ್ ದಟ್ ಇಸ್ ಡಿ ವೈ ಬೈ ಡಿ ಎಕ್ಸ್ ಈಸ್ ನೆಗೆಟಿವ್. ಏನೋ dy by dx is a negative if y decreases as ಯಾವಾಗ x increases. ಇಟ್ ಮೀನ್ಸ್ ನಾವು ಎಕ್ಸ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋದಾಗೆಲ್ಲ ಸೊ y ಏನಾಗಬೇಕು, ಡಿಕ್ರೀಸ್ ಆಗಬೇಕು. ಅವಾಗ dy by dx ಅಂತ ಕರಿತಾ ಹೋಗ್ತೀವಿ, ನೆಗೆಟಿವ್ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಸೊ ಫಾರ್ ದ ರೇಟ್ ಆಫ್ ಚೇಂಜ್ ಆಫ್ ಶಾಡೋ, ಸೊ ಬೇಸ್ಡ್ ಆನ್ ದ ಶಾಡೋಗೆ ನಾವೇನು ಮಾಡಬೇಕು, ಯೂಸ್ ದ ಕಾನ್ಸೆಪ್ಟ್ ಆಫ್ ಯಾವುದು ನಾವು ಸಿಮಿಲರ್ ಟ್ರಯಾಂಗಲ್ಸ್ ಟು ಎಸ್ಟಾಬ್ಲಿಷ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ವೇರಿಯಬಲ್ಸ್. ನಾನು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಸೊ ಯಾವ ರೀತಿಯಾಗಿ ಮೆಥಡ್ ಅಪ್ಲೈ ಮಾಡಬೇಕು ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ. ಸೊ ನೆಕ್ಸ್ಟ್ ಒನ್ ಸೊ ಕಾಸ್ಟ್ ಫಂಕ್ಷನ್. ನೆಕ್ಸ್ಟ್ ಯಾವುದು, ಕಾಸ್ಟ್ ಫಂಕ್ಷನ್, ರೆವಿನ್ಯೂ ಫಂಕ್ಷನ್ಸ್, ಪ್ರಾಫಿಟ್ ಫಂಕ್ಷನ್ಸ್. ನಾವು ಹೇಗೆ ರೀತಿ ಡಿನೋಟ್ ಮಾಡ್ತಾ ಹೋಗ್ತೀವಪ್ಪ ಅಂದಿನ ಸೊ ಸಿ ಬಿ ದ ಕಾಸ್ಟ್ ಆಫ್ ಎಕ್ಸ್. ಸೊ ನಾವು ಒಂದು ಯಾವುದೋ ಒಂದು ಪ್ರಾಡಕ್ಟ್ ನಾವೇನು ತಗೊಳ್ಳೋಣ, ಸಿ ಅಂತ ತಗೊಳ್ಳೋಣ, ಅದನ್ನ ಕಾಸ್ಟ್ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಸೊ ಆರ್ ನ ತಗೊಳ್ಳೋಣ. ಸೊ ಆರ್ ಇಸ್ ದ ಎಕ್ಸ್ ಯೂನಿಟ್ ಆಫ್ ಸೋಲ್ಡ್, ದಟ್ ಇಸ್ ದ ಕಾಸ್ಟ್ ಆಫ್ ಸೋಲ್ಡ್, ನಾವು ಎಷ್ಟಕ್ಕೆ ಅದನ್ನು ಮಾರಾಟಕ್ಕೆ ಮಾಡಿರ್ತೀವಿ. ನೆಕ್ಸ್ಟ್ ಪಿ ಅನ್ನು ತಗೊಳ್ತೀನಿ, ಎಷ್ಟು ನಮಗೆ ಪ್ರಾಫಿಟ್ ಬಂತು. ಓಕೆನಾ. ಹಾಗಾದ್ರೆ ಇಲ್ಲಿ ನಾನು ಯಾವ ರೀತಿ ಡಿನೋಟ್ ಮಾಡ್ಕೊಳ್ತೀನಿ, ಸಿ ಆಫ್ ಎಕ್ಸ್ ಕೋಸ್ಟ್ ಅಂತ ತಗೊಳ್ಳೋಣ, ಟೋಟಲ್ ಕಾಸ್ಟ್ ಫಂಕ್ಷನ್ ಅಂತ ತಗೊಳ್ಳೋಣ. ಸಿ ಆಫ್ ಎಕ್ಸ್ ಏನು, ಟೋಟಲ್ ಕಾಸ್ಟ್ ಫಂಕ್ಷನ್. ನೆಕ್ಸ್ಟ್ ಆರ್ ಆಫ್ ಎಕ್ಸ್ ಏನು ತಗೊಳ್ಳೋಣ, ಟೋಟಲ್ ರೆವಿನ್ಯೂ ಫಂಕ್ಷನ್ಸ್ ಅಂತ ತಗೊಳ್ಳೋಣ. ಏನು, ಟೋಟಲ್ ರೆವಿನ್ಯೂ ಫಂಕ್ಷನ್ಸ್ ಅಂತ ತಗೊಳ್ಳೋಣ. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಅಂತ ತಗೊಳ್ಳೋಣ, ಪ್ರಾಫಿಟ್ ಫಂಕ್ಷನ್ ಅಂತ ತಗೊಳ್ಳೋಣ. ಪಿ ಆಫ್ ಎಕ್ಸ್ ನಾವೇನು ತಗೊಳ್ಳೋಣ, ಪ್ರಾಫಿಟ್ ಫಂಕ್ಷನ್ ಅಂತ ತಗೊಳ್ಳೋಣ. ಹಾಗಾದ್ರೆ ಪಿ ಆಫ್ ಎಕ್ಸ್ ನಮಗೆ ಪ್ರಾಫಿಟ್ ಬರಬೇಕಂದ್ರೆ ಏನ್ ಮಾಡಬೇಕು, ಆರ್ ಆಫ್ ಎಕ್ಸ್ ಮೈನಸ್ ಏನ್ ಮಾಡಬೇಕು, ಸಿ ಆಫ್ ಎಕ್ಸ್ ಮಾಡಬೇಕು. ಏನ್ ಮಾಡಬೇಕು, ಆರ್ ಆಫ್ ಎಕ್ಸ್ ಮೈನಸ್ ಸಿ ಆಫ್ ಎಕ್ಸ್ ಮಾಡಬೇಕು. ದಟ್ ಮೀನ್ಸ್ ರೆವೆನ್ಯೂ ಫಂಕ್ಷನ್ಸ್ ಅಲ್ಲಿ ನಾವೇನ ರಿಮೂವ್ ಮಾಡಬೇಕು, ಕಾಸ್ಟ್ ಫಂಕ್ಷನ್ ಅನ್ನ ರಿಮೂವ್ ಮಾಡಿಕೊಂಡ್ರೆ ನಮಗೆ ಪ್ರಾಫಿಟ್ ಬರ್ತಾ ಹೋಗ್ತದೆ. ರೈಟ್. ನೆಕ್ಸ್ಟ್ ಸಿ ಬೈ ಎಕ್ಸ್ ಮಾಡಿದಾಗ ನಮ್ಗೆ ಏನಂತ ಕರಿತೀವಿ, ಅದನ್ನ ಆವರೇಜ್ ಕಾಸ್ಟ್ ಅಂತ ಕರಿತಾ ಹೋಗ್ತೀವಿ. ಸಿ ಬೈ ಏನ್ ಮಾಡಬೇಕು, ಎಕ್ಸ್ ಮಾಡಬೇಕು. ನೆಕ್ಸ್ಟ್ ಆವರೇಜ್ ರೆವೆನ್ಯೂ ಬೇಕಂದ್ರೆ ನಾವೇನ್ ಮಾಡಬೇಕು, ಎ ಬೈ ಎಕ್ಸ್ ಮಾಡಬೇಕು. ಏನೋ ಆವರೇಜ್ ರೆವೆನ್ಯೂ ಅಂತ ಏನ್ ಮಾಡಬೇಕು, ಆರ್ ಬೈ ಎಕ್ಸ್ ಮಾಡಬೇಕು. ನೆಕ್ಸ್ಟ್ ಮಾರ್ಜಿನಲ್ ಕಾಸ್ಟ್ ಅಂತ ಬರ್ತಾ ಹೋಗ್ತದೆ. ಸೊ ಮಾರ್ಜಿನಲ್ ಕಾಸ್ಟ್ ಅಂದ್ರೆ ಏನಂತ, ಡಿ ಸಿ ಬೈ ಡಿ ಎಕ್ಸ್. ಇಟ್ ಮೀನ್ಸ್ rate of change of total cost with respect to x units. You know, rate of change of total cost with respect to x units ಅಂತ ತಗೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಸೊ ಮಾರ್ಜಿನಲ್ ರೆವಿನ್ಯೂ, ಇಲ್ಲಿ ಮಾರ್ಜಿನಲ್ ಕಾಸ್ಟ್ ಆಯ್ತು. ನೆಕ್ಸ್ಟ್ ಮಾರ್ಜಿನಲ್ ರೆವಿನ್ಯೂ ದಟ್ ಇಸ್ ಡಿ ಆರ್ ಬೈ ನಾವೆಂತ ಬರಿಬಹುದು, ಡಿ ಎಕ್ಸ್ ಅಂತ ಬರಿಬಹುದು. ದಟ್ ಇಸ್ ರೇಟ್ ಆಫ್ ಚೇಂಜ್ ಆಫ್ ಟೋಟಲ್ ರೆವಿನ್ಯೂ ವಿತ್ ರೆಸ್ಪೆಕ್ಟ್ ನಾವೇನು ತಗೊಳ್ಳೋಣ, ಎಕ್ಸ್ ಯೂನಿಟ್ಸ್ ತಗೊಳ್ಳೋಣ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಕಾಸ್ಟ್ ಫಂಕ್ಷನ್, ರೆವೆನ್ಯೂ ಫಂಕ್ಷನ್, ಪ್ರಾಫಿಟ್ ಫಂಕ್ಷನ್ಸ್ಗಳ ರೇಟ್ ಆಫ್ ಚೇಂಜ್ ಅನ್ನು ನಾವೇನ್ ಮಾಡ್ತಾ ಹೋಗ್ಬೋದು, ಮೆಜರ್ ಮಾಡ್ತಾ ಹೋಗ್ಬಹುದು. ರೈಟ್. ಸೊ ನೆಕ್ಸ್ಟ್ ಸೊ ಸಮ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ನೋಡ್ತಾ ಹೋಗೋಣ. ಏನೇನು ಫಾರ್ಮುಲಾಸ್ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಏರಿಯಾ, ನೆಕ್ಸ್ಟ್ ಏರಿಯಾ ಆಫ್ ದಿ ಈಕ್ವಾಲ್ಯಾಟರಲ್ ಟ್ರಯಾಂಗಲ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 3a ಸ್ಕ್ವೇರ್ ಬೈ 4 ವೇ ಎ ಇಂಡಿಕೇಟ್ಸ್ ಲೆಂತ್ ಆಫ್ ದಿ ಸೈಡ್ ಅನ್ನು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಪೈ ಆರ್ ಸ್ಕ್ವೇರ್ ಎಚ್. ಏನ್ ಮಾಡ್ಬೋದು, ಪೈ ಆರ್ ಸ್ಕ್ವೇರ್ ಎಚ್ ಇಸ್ ದ ವಾಲ್ಯೂಮ್ ಆಫ್ ದಿ ಸಿಲಿಂಡರ್. ನೆಕ್ಸ್ಟ್ ಸೊ ಕೋನ್ ತಗೊಳ್ಳೋಣ. ವಾಲ್ಯೂಮ್ ಆಫ್ ಎ ಕೋನ್ 1/3 ಪೈ ಆರ್ ಸ್ಕ್ವೇರ್ ಎಚ್ ತಗೊಳ್ಳೋಣ. ತಗೊಳ್ಳೋಣ 1/3 ಪೈ ಆರ್ ಸ್ಕ್ವೇರ್ ಎಚ್. ನೆಕ್ಸ್ಟ್ ವಾಲ್ಯೂಮ್ ಆಫ್ ಎ ಸ್ಪಿಯರ್. ನೆಕ್ಸ್ಟ್ ಮಾಡೋಣ, ವಾಲ್ಯೂಮ್ ಆಫ್ ಎ ಸ್ಪಿಯರ್ ತಗೊಳ್ಳೋಣ 4/3 ಪೈ ಆರ್ ಕ್ಯೂಬ್. ನೆಕ್ಸ್ಟ್ ಫಾರ್ಮುಲಾ ಹೋಗೋಣ. ಏರಿಯಾ ಆಫ್ ಎ ಟ್ರಯಾಂಗಲ್ ನಮಗೆಲ್ಲ ಗೊತ್ತಿದೆ, ಆಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇನ್ ದ ಫಾರ್ಮ್ ಆಫ್ ಆಂಗಲ್ಸ್ ಅಲ್ಲಿ ಬರ್ಕೊಂಡಾಗ ಆಫ್ ಎ ಅಂತ ಬರ್ಕೊಳ್ಬಹುದು, ಎ ಬಿ ಸೈನ್ ಟೀಟಾ ಅಂತ ಬರ್ಕೊಳ್ಬಹುದು. ಇದು ಬಹಳ ಇಂಪಾರ್ಟೆಂಟ್.
ಓಕೆನಾ. ನೆಕ್ಸ್ಟ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಸ್ಪಿಯರ್ ಏನಾಗುತ್ತೆ 4πr². ನೆಕ್ಸ್ಟ್ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಏನಾಗುತ್ತೆ 2πr ಬರ್ತದೆ. ನೆಕ್ಸ್ಟ್ ಏರಿಯಾ ಆಫ್ ಎ ಸರ್ಕಲ್ ಏನಾಗುತ್ತೆ πr² ಆಗುತ್ತೆ. ಸೊ ಇಷ್ಟು ಫಾರ್ಮುಲಾಸ್ ನಿಮಗೆ ಏನಿರಬೇಕು, ನಿಮಗೆ ಮಾಹಿತಿ ಗೊತ್ತಿರಬೇಕು. ಓಕೆನಾ. ರೈಟ್. ನೆಕ್ಸ್ಟ್ ಸೊ ಆಂಗುಲರ್ ವೆಲಾಸಿಟಿ ಅಂಡ್ ಆಕ್ಸಲರೇಷನ್ ನಿಮಗೆ ಆಲ್ರೆಡಿ ಫಿಸಿಕ್ಸ್ ಅಲ್ಲಿ ಇನ್ ಡೀಟೇಲ್ ಆಗಿ ನಿಮ್ಗೆ ಗೊತ್ತಿರ್ತದೆ. ಸೊ ಆಂಗುಲರ್ ವೆಲಾಸಿಟಿ ಅಟ್ ಟೈಮ್ ಟಿ ಅಂದ್ರೆ ನಾವೇನು ಮಾಡಬೇಕು, dt/dt ಮಾಡ್ಕೋಬೇಕು. ಸೊ ಟಿಟನ್ನು ವಿತ್ ರೆಸ್ಪೆಕ್ಟ್ ಟು ಟಿ ಇಂದ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಆಂಗುಲರ್ ಆಕ್ಸಲರೇಷನ್ ಅಂದ್ರೆ ನಾವೇನು ಮಾಡಬೇಕು, 2 ಟೈಮ್ಸ್ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು, d² dt/dt². ಸೊ ಒಮ್ಮೆ ನಾವು ಆಂಗಲ್ ಕೊಟ್ಟಿರೋದನ್ನ ಒಮ್ಮೆ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡೋದನ್ನ ಆಂಗುಲರ್ ವೆಲಾಸಿಟಿ ಅಂತ ಕರಿತೀವಿ. ಸೊ ಇದನ್ನ ಇನ್ನೊಂದು ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ರೆ ನಾವೇಂತ ಕರಿಬೋದು, ಆಂಗುಲರ್ ಆಕ್ಸಲರೇಷನ್ ಅಂತೇಳಿ ಕರಿತಾ ಹೋಗಬಹುದು. ಓಕೆನಾ. ರೈಟ್. ನೆಕ್ಸ್ಟ್ ಒನ್. ಸೊ ಸೆಕೆಂಡ್ ಟಾಪಿಕ್ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್. ಸೊ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಬಗ್ಗೆ ನಿಮಗೆ ಏನು ಗೊತ್ತಿರಬೇಕು, ಸೊ ಇಷ್ಟು ಮಾಹಿತಿ ಗೊತ್ತಿದ್ರೆ ಸೊ ಸಾಕು. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಹೋಗ್ತಾ ಹೋಗೋಣ. ರೈಟ್. ನೋಡ್ತಾ ಹೋಗೋಣ. ಲೆಟ್ ಐ ಬಿ ಆನ್ ಇಂಟರ್ವಲ್ contained in a domain, the domain of a real valued function f, then f is said to be first one increasing ಅಂತ ಹೇಳಬೇಕು. ಏನು ಹೇಳ್ತಾ ಹೇಳಬೇಕು, ಇನ್ಕ್ರೀಸಿಂಗ್ ಆನ್ ಐ. ಒಂದು ಇಂಟರ್ವಲ್ ಅಲ್ಲಿ ಇನ್ಕ್ರೀಸಿಂಗ್ ಆಗ್ಬೇಕಂತಗಿನ ಇಫ್ x1 ಲೆಸ್ ದ್ಯಾನ್ x2 ಇದ್ರೆ, ಏನೋ x1 ಈಸ್ ಲೆಸ್ ದ್ಯಾನ್ x2 ಇದ್ರೆ ಇನ್ ಐ f ಆಫ್ x1 ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಆಗಬೇಕು f ಆಫ್ x2 ಫಾರ್ ಆಲ್ x1, x2 ಬಿಲಾಂಗ್ಸ್ ಇಲ್ಲಿ ಆಗಬೇಕು ಐ ಆಗಬೇಕು. ಏನೋ x1 ಈಸ್ ಲೆಸ್ ದ್ಯಾನ್ x2 ಆಗಿದ್ದಾಗ f ಆಫ್ x1 ಈಸ್ ಆಲ್ಸೋ ಲೆಸ್ ದ್ಯಾನ್ ಆರ್ ಈಕ್ವಲ್ ಆಗಬೇಕು f ಆಫ್ x2 ಆಗಬೇಕು. ನೆಕ್ಸ್ಟ್ ಸೊ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದ್ರೆ x1 ಈಸ್ ಲೆಸ್ ದ್ಯಾನ್ x2 ಇನ್ ಐ, ಹಾಗಾದ್ರೆ f ಆಫ್ x1 ಈಸ್ ಲೆಸ್ ದ್ಯಾನ್ ಏನಾಗಬೇಕು, f ಆಫ್ x2 ಆಗಬೇಕು. ಇಲ್ಲಿ ನೋಡಿ, ಈಗ ಇದಕ್ಕೆ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಇದೆ, ಇಲ್ಲಿ ಓನ್ಲಿ ಲೆಸ್ ದ್ಯಾನ್ ಇದೆ. ಸೊ ಇಲ್ಲಿ ಈಕ್ವಾಲಿಟಿ ಇಲ್ಲ. ಈಕ್ವಾಲಿಟಿ ಇಲ್ಲ ಅಂದ್ರೆ ನಾವೆಂತ ಕರಿಬಹುದು, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ಐ ಅಂತ ಹೇಳಬಹುದು. ನೆಕ್ಸ್ಟ್ ಡಿಕ್ರೀಸಿಂಗ್ ಆನ್ ಐ. ಒಂದು ಇಂಟರ್ವಲ್ ಡಿಕ್ರೀಸಿಂಗ್ ಆಗ್ತಾ ಇದೆ ಈಗ. ಇಫ್ x1 ಈಸ್ ಲೆಸ್ ದ್ಯಾನ್ x2 ಇನ್ ಐ, ಸೊ f ಆಫ್ x1 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಆಗಬೇಕು f ಆಫ್ x2 ಆಗಬೇಕು. ಏನಾಗಬೇಕು, f ಆಫ್ x1 is greater than or equals to f of x2 for all x1, x2 belongs to where the interval I ಆಗಬೇಕು. ನೆಕ್ಸ್ಟ್ ಸೊ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆನ್ ಐ ಅಂತ ತಗೋಣ. ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆನ್ ಐ ಅಂತ ತಗೋಣ. ಏನಾಗಿದೆ, ಇಫ್ x1 ಲೆಸ್ ದ್ಯಾನ್ x2 ಇನ್ ಐ, ಹಂಗಾರೆ ಏನಾಗಬೇಕು, f ಆಫ್ x1 ಈಸ್ ಗ್ರೇಟರ್ ದ್ಯಾನ್ f ಆಫ್ x2 ಆಗಬೇಕು. ಏನಾಗಬೇಕು, f ಆಫ್ x1 ಈಸ್ ಗ್ರೇಟರ್ ದ್ಯಾನ್ f ಆಫ್ x2 ಫಾರ್ ಆಲ್ x1, x2 ಬಿಲಾಂಗ್ಸ್ ಟು ಏನೋ ಐ ಆಗಬೇಕು. ಸೊ ಹಾಗಾದ್ರೆ ಇವೆರಡಕ್ಕೆ ಡಿಫ್ರೆನ್ಸ್ ಏನು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಇದೆ, ಇಲ್ಲಿ ಓನ್ಲಿ ಏನಿದೆ ಗ್ರೇಟರ್ ದ್ಯಾನ್ ಇದೆ. ಸೊ ಓನ್ಲಿ f ಆಫ್ x1 ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಇದ್ರೆ ಡಿಕ್ರೀಸಿಂಗ್ ಆನ್ ಐ ಅಂತ ಕರಿತೀವಿ. ಸೊ ಓನ್ಲಿ ದ ಗ್ರೇಟರ್ ದ್ಯಾನ್ ಅಂತ ಕರಿತಾ ಹೋಗ್ತೀವಿ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆನ್ ಐ ಅಂತ ಹೇಳ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಇನ್ಕ್ರೀಸಿಂಗ್, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್ ಅಂಡ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಓಕೆನಾ. ಸೊ ಗ್ರಾಫಿಕಲಿ ಹೇಗೆ ನೋಡಬಹುದು ನಮಗೆ ಗೊತ್ತಿತ್ತು. ಸೊ x1 ಈಸ್ ಲೆಸ್ ದ್ಯಾನ್ x2 ಅಂದ್ರೆ f ಆಫ್ x1 ಸೊ ಏನಾಗಬೇಕು, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು f ಆಫ್ x2 ಆಗಬೇಕು. ಅದೇ ಅಲ್ವಾ ಇರೋದು. ಸೊ ಹಾಗಾದ್ರೆ ಇಲ್ಲಿ ನೋಡಿ, ನಾವೇನು ಮಾಡ್ತಾ ಹೋಗ್ತೀವಿ, ಸೊ x1 ವ್ಯಾಲ್ಯೂಸ್ ಇನ್ಪುಟ್ ಕೊಡ್ತಾ ಹೋದಾಗ ಇನ್ಕ್ರೀಸಿಂಗ್ ಆಗ್ತಾ ಹೋಗ್ತಾ ಇದೆ. ಬಟ್ ಒಂದು ಸರ್ಟನ್ ಸ್ಟೇಜಲ್ಲಿ ಸೊ ಫ್ರಮ್ ದಿಸ್ ಪಾಯಿಂಟ್, ಎಲ್ಲಿ ಈ ಪಾಯಿಂಟಿಂದ ಈ ರೀಸನ್ವರೆಗೆ ಏನಾಗ್ತದೆ, ಈಕ್ವಲ್ ಆಗ್ತಾ ಇದೆ ನೋಡಿ. ಅಂದ್ರೆ ಏನಾಗಬೇಕು, ಇಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಆಗ್ಬೇಕಂದ್ರೆ ಸೊ ಇದಿಲ್ಲಿ ಎಲ್ಲ ಎಕ್ಸ್ ವ್ಯಾಲ್ಯೂಸ್ ಔಟ್ಪುಟ್ ಏನಾಗ್ತಾ ಇದೆ, ಸೇಮ್ ಬರ್ತಾ ಇದೆ. ನೆಕ್ಸ್ಟ್ ಏನಾಗ್ತಾ ಇದೆ, ಇನ್ಕ್ರೀಸಿಂಗ್ ಆಗ್ತಾ ಹೋಗ್ತದೆ. ಮತ್ತೆ ಇಲ್ಲೆಲ್ಲೋ ಸ್ಟಾಗ್ನೆಂಟ್ ಆಗುತ್ತೆ, ಮತ್ತೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಈ ರೀತಿಯಾದಂತಹ ಫಂಕ್ಷನ್ನ ನಾವೆಂತ ಕರಿತಾ ಹೋಗ್ತೀವಿ, ಇನ್ಕ್ರೀಸಿಂಗ್ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇನ್ಕ್ರೀಸಿಂಗ್ ಅಂದ್ರೆ ಹೆಂಗಿರುತ್ತೆ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದ್ರೆ ಏನಪ್ಪ, ಸೊ ಜಸ್ಟ್ ಅದೇನಾಗ್ತಾ ಹೋಗ್ಬೇಕು, ಸೀದಾ ಇನ್ಕ್ರೀಸ್ ಆಗ್ತಾನೆ ಹೋಗ್ಬೇಕು. ಓಕೆನಾ. ನೆಕ್ಸ್ಟ್ ಡಿಕ್ರೀಸಿಂಗ್ ಫಂಕ್ಷನ್. ಸೊ ಡಿಕ್ರೀಸಿಂಗ್ ಫಂಕ್ಷನ್ ಅಂದ್ರೆ ಏನು, ಸೊ x1 ಲೆಸ್ ದ್ಯಾನ್ x2 ಆದಾಗ
x1 ಲೆಸ್ ದೆನ್ x2 ಆದಾಗ ಎಫ್ ಆಫ್ x1 ಇಸ್ ಗ್ರೇಟರ್ ದೆನ್ ಆರ್ ಈಕ್ವೇಷನ್ ಆಗಬೇಕು ಎಫ್ ಆಫ್ x2 ಆಗಬೇಕು. ಎಕ್ಸ್ ವ್ಯಾಲ್ಯೂಸ್ ಅಲ್ಲಿ ಇನ್ಪುಟ್ ಕೊಡ್ತಾ ಹೋದಾಗ ಏನಾಗಬೇಕು ಡಿಕ್ರೀಸ್ ಆಗ್ತಾ ಹೋಗ್ಬೇಕು. ನೋಡಿ ಅಗೇನ್ ಡಿಕ್ರೀಸ್ ಆಯ್ತು ಅಗೇನ್ ಈ ಸ್ಟೇಜ್ ಇಂದ ಈ ಸ್ಟೇಜ್ ವರೆಗೂ ಏನಾಗ್ತಾ ಇದೆ ಸೇಮ್ ವ್ಯಾಲ್ಯೂ ಔಟ್ಪುಟ್ ಬರ್ತಾ ಇದೆ. ಅಂದ್ರೆ ಇಲ್ಲಿ ಏನಿದೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಇರೋದ್ರಿಂದ ಸೊ ಇಲ್ಲಿ ಈಕ್ವಲ್ ಆಗ್ತಾ ಇದೆ. ಅಗೇನ್ ಮತ್ತೆ ಏನಾಗುತ್ತೆ ಡಿಕ್ರೀಸ್ ಆಗ್ತಾ ಹೋಗ್ತಾ ಇರ್ತದೆ. ಅದನ್ನ ನಾವು ಕರಿತೀವಿ ಡಿಕ್ರೀಸಿಂಗ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ತಗೊಳ್ಳೋಣ. ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂದ್ರೆ ಏನಾಯ್ತು ಸೊ ನೋಡಿ ಇಲ್ಲಿ ಯಾವುದೇ ರೀತಿಯಂತ ಈಕ್ವಾಲಿಟಿ ಇರಲ್ಲ, ಏನಾಗ್ತದೆ ಡಿಕ್ರೀಸ್ ಆಗ್ತಾನೆ ಹೋಗ್ತಾ ಇರ್ತದೆ. ನೆಕ್ಸ್ಟ್ ಒನ್ ಲಾಸ್ಟ್. ಸೊ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತ ತಗೊಂಡ್ರೆ ಏನಾಗುತ್ತೆ ಸೊ ಇನ್ಕ್ರೀಸ್ ಆಗಬೇಕು ಮತ್ತೆ ಡಿಕ್ರೀಸ್ ಆಗ್ತಾ ಹೋಗ್ಬೇಕು. ಅಂದ್ರೆ ಯಾವುದೇ ನೋಡಿ ಈ ನೈದರ್ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್ ಅಂತಂದ್ರೆ ಕೊಟ್ಟಿರುವಂತಹ ಇಂಟರ್ವಲ್ ಅಲ್ಲಿ ನಾವು ಇಲ್ಲಿಂದ ಇಲ್ಲಿಗೆ ಇಂಟರ್ವಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ವಿ. ಐದರ್ ಆ ಇಂಟರ್ವಲ್ ಏನಾಗಿರ್ಬೇಕು ಇನ್ಕ್ರೀಸಿಂಗ್ ಆದ್ರೂ ಆಗಿರ್ಬೇಕು, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆದ್ರೂ ಆಗಿರ್ಬೇಕು, ಅಥವಾ ಡಿಕ್ರೀಸಿಂಗ್ ಆದ್ರೂ ಆಗಿರ್ಬೇಕು, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆದ್ರೂ ಆಗಿರ್ಬೇಕು. ಇನ್ ಕೇಸ್ ಏನಾದ್ರು ಇನ್ಕ್ರೀಸಿಂಗ್ ಆಯ್ತು ಡಿಕ್ರೀಸಿಂಗ್ ಆಯ್ತು ಅಂತಂದ್ರೆ ಅದ್ ನಾವೇಂತ ಕರಿತೀವಿ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತ ಕರಿತಾ ಹೋಗ್ತೀವಿ. ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆನಾ? ಹಾಗಾದ್ರೆ ಥಿಯರಮ್ ಇರ್ತದೆ. ಸೊ ನಾವು ಹೇಗೆ ನಾವು ಒಂದು ಫಂಕ್ಷನ್ ಇನ್ಕ್ರೀಸಿಂಗ್ ಆಗ್ತಾ ಇದೆ ಇಲ್ವೋ ಯಾವ ಇಂಟರ್ವಲ್ ಅಂತೇಳಿ ನಾವು ಏನ್ ಮಾಡ್ತಾ ಹೋಗೋದು ಫೈಂಡ್ ಔಟ್ ಮಾಡ್ತಾ ಹೋಗ್ಬಹುದು. ಸೊ ಥಿಯರಮ್ ಏನ್ ಹೇಳುತ್ತಪ್ಪ, ಲೆಟ್ ಎಫ್ ಬಿ ಎ ಕಂಟಿನ್ಯೂಸ್ ಆನ್ ಕ್ಲೋಸ್ ಇಂಟರ್ವಲ್ ಎ ಕಮ ಬಿ. ಏನಾಗಬೇಕು ಕ್ಲೋಸ್ ಇಂಟರ್ವಲ್ ಎ ಕಮ ಬಿ ಅಲ್ಲಿ ಏನಾಗಬೇಕು ಕಂಟಿನ್ಯೂಸ್ ಆಗಿರಬೇಕು. ಅಂಡ್ ಇಟ್ ಇಸ್ ಡಿಫರೆನ್ಷಿಯಬಲ್ ಆನ್ ದ ಓಪನ್ ಇಂಟರ್ವಲ್ ಅಲ್ಲಿ ಎ ಕಮ ಬಿ ಅಲ್ಲಿ ಏನಾಗಬೇಕು ಡಿಫರೆನ್ಷಿಯಬಲ್ ಆಗಬೇಕು. Then so f is strictly increasing in closed interval a comma b if ಏನಾಗಬೇಕು ಫಸ್ಟ್ ಆರ್ಡರ್ಡ್ ಡೆರಿವೇಟಿವ್ ಮಸ್ಟ್ ಬಿ ಪಾಸಿಟಿವ್ ಆಗಬೇಕು. ಏನಾಗಬೇಕು ಎಫ್ ಡ್ಯಾಶ್ ಆಫ್ ಎಕ್ಸ್ ಮಸ್ಟ್ ಗ್ರೇಟರ್ ದ್ಯಾನ್ 0 ಆಗಬೇಕು. ಯಾವುದಕ್ಕೆ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಕಮಾ ಬಿ ಗೆ. ಓಕೆನಾ? ನೆಕ್ಸ್ಟ್ ಸೊ ಎಫ್ ಈಸ್ ಇನ್ಕ್ರೀಸಿಂಗ್ ಅಂತ ಹೇಳಬೇಕು. ಜಸ್ಟ್ ಇನ್ಕ್ರೀಸಿಂಗ್ ಇನ್ ಕ್ಲೋಸ್ ಇಂಟರ್ವಲ್ ಎ ಕಮ ಬಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗಬೇಕು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಆಗಬೇಕು ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎಲ್ಲಿ ಎ ಕಮ ಬಿ ಅಲ್ಲಿ. ಯಾಕಂದ್ರೆ ನಾವು ಡಿಫರೆನ್ಷಿಯಬಲ್ ಎಲ್ಲಿ ಹೇಳಬೇಕು ಓಪನ್ ಇಂಟರ್ವಲ್ ಎ ಕಮ ಬಿ ಅಲ್ಲಿ ಡಿಫರೆನ್ಷಿಯಬಲ್ ಆಗ್ತಾ ಇರಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತಂದ್ರೆ ನಾವು ಏನಾಗಬೇಕು ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದ್ಯಾನ್ 0 ಆಗಬೇಕು ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಕಮ ಬಿ. ನೆಕ್ಸ್ಟ್ ಸೊ ಫೋರ್ತ್ ಒನ್ ಎಫ್ ಈಸ್ ಡಿಕ್ರೀಸಿಂಗ್ ಇನ್ ಅಂತ ಹೇಳಿದಾಗ ಫಸ್ಟ್ ಆರ್ಡರ್ ಡೆರಿವೇಟಿವ್ ಏನಾಗಬೇಕು ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಆಗಬೇಕು ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಕಮ ಬಿ ಆಗಿರಬೇಕು. ರೈಟ್. ದ ಫಿಫ್ತ್ ಒನ್ ಏನಿರುತ್ತೆ ಇಫ್ ಎಫ್ ಈಸ್ ಎ ಕಾನ್ಸ್ಟೆಂಟ್ ಫಂಕ್ಷನ್ in the closed interval a comma b if so f dash of x is equals to ಆಗಬೇಕು 0 ಆಗಬೇಕು. ಇಟ್ ಮೀನ್ಸ್ ಫಸ್ಟ್ ಆರ್ಡರ್ ಡೆರಿವೇಟಿವ್ ಮಸ್ಟ್ ಬಿ ಈಕ್ವಲ್ಸ್ ಟು 0 ಆಗಿಬಿಟ್ರೆ ಅದನ್ನ ನಾವೆಂತ ಕರಿತೀವಪ್ಪ ಅಂದ್ರೆ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಅಂತ ಕರಿತಾ ಹೋಗ್ತೀವಿ ಕಾನ್ಸ್ಟೆಂಟ್ ಫಂಕ್ಷನ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆನಾ? ರೈಟ್. ಹಾಗಾದ್ರೆ ನೋಡ್ಕೊಳ್ಳೋಣ ಇಲ್ಲಿ. If f dash of x is positive for all a comma b belongs to f is continuous in the interval, then f is ಏನಾಗುತ್ತದೆ strictly increasing ಆಗುತ್ತೆ. Again f dash of x is less than 0 for all x belongs to a comma b f ಏನಾದರೂ continuous in the interval ಆದಾಗ f is ಏನಾಗುತ್ತೆ strictly decreasing ಆಗುತ್ತೆ. This is the one note. Second note ಏನಂತಾರೆ if a function is strictly increasing or strictly decreasing in the interval I then it is necessary increasing or decreasing in I. However the converse is need not to be ಏನಾಗಬಹುದು true. ಗೊತ್ತಲ್ವಾ? ನೆಕ್ಸ್ಟ್ ಮೋನೋಟಾನಿಕ್ ಫಂಕ್ಷನ್ ಅಂತ ಬರ್ತಾ ಹೋಗ್ತದೆ. ಸೊ ಮೋನೋಟಾನಿಕ್ ಫಂಕ್ಷನ್ ಅಂದ್ರೆ ಏನಪ್ಪ ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಸೆಡ್ ಟು ಬಿ ಮೋನೋಟಾನಿಕ್ on the interval a comma b if either increasing or decreasing on a comma b ಆಗಬೇಕು. ಸೊ ಮೊನೋಟಾನಿಕ್ ಫಂಕ್ಷನ್ ಅಂತ ಹೇಳ್ತೀವಿ ಅಂದ್ರೆ ಅದೇನಾಗಬೇಕು ಸೊ ಐದರ್ ಇನ್ಕ್ರೀಸಿಂಗ್ ಫಂಕ್ಷನ್ ಆದ್ರೂ ಆಗಿರ್ಬೇಕು ಒಂದು, ಅಥವಾ ಏನಾಗಬೇಕು ಡಿಕ್ರೀಸಿಂಗ್ ಫಂಕ್ಷನ್ ಆದ್ರೂ ಆಗಬೇಕು. ಐದರ್ ಇನ್ಕ್ರೀಸಿಂಗ್ ಆದ್ರಾಗಿರ್ಬೇಕು ಡಿಕ್ರೀಸಿಂಗ್ ಆದ್ರಾಗಿರ್ಬೇಕು, ಇವೆರಡರಲ್ಲಿ ಒಂದಾಗಿರ್ಬೇಕು. ಅಂತಹ ಫಂಕ್ಷನ್ಸ್ ನಾವೆಂತ ಕರಿತಾ ಹೋಗ್ತೀವಿ ಮೋನೋಟಾನಿಕ್ ಫಂಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಇನ್ ಕೇಸ್ ಇನ್ಕ್ರೀಸಿಂಗ್ ಆಯ್ತು ಡಿಕ್ರೀಸಿಂಗ್ ಆಯ್ತು ಅಂದ್ರೆ ಇಟ್ ಈಸ್ ನಾಟ್ ಎ ಮೋನೋಟಾನಿಕ್ ಫಂಕ್ಷನ್. ಓಕೆನಾ? ರೈಟ್. ದ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಪ್ರಾಪರ್ಟೀಸ್.
ಸೊ ಪ್ರಾಪರ್ಟೀಸ್ ಆಫ್ ಮೋನೋಟೋನಿಕ್ ಫಂಕ್ಷನ್ ಏನ್ ಹೇಳ್ತಿದ್ದಪ್ಪ ಪ್ರಾಪರ್ಟೀಸ್ ಅಂತಂದ್ರೆ, ಇಫ್ ಎಫ್ ಆಫ್ ಎಕ್ಸ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಆನ್ ಆನ್ ಇಂಟರ್ವಲ್ ಕ್ಲೋಸ್ ಇಂಟರ್ವಲ್ ಎ ಕಮ ಬಿ, ಏನಾಗ್ತದೆ, ಸೊ ಎಫ್ ಆಫ್ ಎಕ್ಸ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಆನ್ an interval closed interval a comma b, there f inverse exists and also strictly increasing function ಆಗುತ್ತೆ. ಅದಕ್ಕೆ ಏನು ಎಕ್ಸಿಸ್ಟ್ ಆಗುತ್ತೆ, ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ. ಯಾಕಂದ್ರೆ ಸೊ ಇನ್ಕ್ರೀಸಿಂಗ್ ಆಗ್ತಾ ಇದ್ರೆ ಸೊ ಜಸ್ಟ್ ಏನಾಗುತ್ತೆ, ಕೊಟ್ಟಿರುವಂಥ ಫಂಕ್ಷನ್ಸ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಅದು 1 1 and ಆನ್ 2 ಕೂಡ ಎಕ್ಸಿಸ್ಟ್ ಆಗ್ತಾ ಹೋಗ್ತದೆ. ಹಾಗಾಗಿ ಸೊ ಅದೇನಂತ 1 1 ಆನ್ 2 ಎಕ್ಸಿಸ್ಟ್ ಆಗೋದ್ರಿಂದ ಬೈಜೆಕ್ಟಿವ್ ಫಂಕ್ಷನ್ ಆಗುತ್ತೆ. ಬೈಜೆಕ್ಟಿವ್ ಆಗೋದ್ರಿಂದ ನಮಗೇನಾಗುತ್ತೆ, ಇನ್ವರ್ಟಿಬಲ್ ಫಂಕ್ಷನ್ ಆಗುತ್ತೆ. ಇನ್ವರ್ಟಿಬಲ್ ಫಂಕ್ಷನ್ ಆಗೋದ್ರಿಂದ ನಮಗೇನು ಎಕ್ಸಿಸ್ಟ್ ಆಗುತ್ತೆ, ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಹಾಗಾದ್ರೆ ಇಲ್ಲೇನಾಯ್ತು, ಎಫ್ ಇನ್ವರ್ಸ್ ಎಕ್ಸಿಸ್ಟ್. ಯಾವಾಗ ಅದು ಫಂಕ್ಷನ್ ಏನಾಗಬೇಕು, ಇನ್ಕ್ರೀಸಿಂಗ್ ಫಂಕ್ಷನ್ ಆಗಿರಬೇಕು. And also it is ಏನಾಗುತ್ತೆ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಕರಿಬಹುದು. ನೆಕ್ಸ್ಟ್, ಸೊ ಇಫ್ ಎಫ್ ಆಫ್ ಎಕ್ಸ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಆನ್ ಕ್ಲೋಸ್ ಇಂಟರ್ವಲ್ ಎ ಕಮ ಬಿ ಸಚ್ ದಟ್ ಇಟ್ ಈಸ್ ಕಂಟಿನ್ಯೂಯಸ್ ಅಂಡ್ ಎಫ್ ಇನ್ವರ್ಸ್ ಈಸ್ ಆಲ್ಸೋ ಕಂಟಿನ್ಯೂಯಸ್ ಆನ್ ಎಲ್ಲಿ, ಎಫ್ ಆಫ್ ಎ ಕಮ ಎಫ್ ಆಫ್ ಬಿ. ಇದು ಇಂಪಾರ್ಟೆಂಟು. ಸೊ ಎಫ್ ಆಫ್ ಎಕ್ಸ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಆನ್ ಕ್ಲೋಸ್ ಇಂಟರ್ವಲ್ ಎ ಕಮ ಬಿ ಆದಾಗ ಸಚ್ ದಟ್ ಇಟ್ ಈಸ್ ಕಂಟಿನ್ಯೂಯಸ್. ಮತ್ತೇನಾಗಿರುತ್ತೆ, ಎಫ್ ಇನ್ವರ್ಸ್ ಕೂಡ ಕಂಟಿನ್ಯೂಸ್. ಎಲ್ಲಿ ಕಂಟಿನ್ಯೂಸ್ ಆಗಿರ್ತದೋ, ಎಫ್ ಆಫ್ ಎ ಕಮ ಎಫ್ ಆಫ್ ಬಿ, ದಟ್ ಈಸ್ ಇಮೇಜಸ್ ಅಲ್ಲಿ. ಓಕೆನಾ, ಈ ಪಾಯಿಂಟ್ ನಮಗೆ ನೆನಪಿರಬೇಕು ಬಹಳ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಹೋಗೋಣ. ಇಫ್ ಎಫ್ ಆಫ್ ಎಕ್ಸ್ ಅಂಡ್ ಜಿ ಆಫ್ ಎಕ್ಸ್ ಆರ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ function on closed interval a comma b, then so g composition f of x is strictly increasing or decreasing function on closed interval a comma b ಆಗಿರುತ್ತೆ. ಸೊ ಎಫ್ ಮತ್ತೆ ಜಿ ಆನ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಆದರೆ ಕಂಪೋಸಿಷನ್ ಆಫ್ ಟು ಫಂಕ್ಷನ್ ಅಗೇನ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗುತ್ತೆ. ಎಫ್ ಆಫ್ ಎಕ್ಸ್ ಮತ್ತೆ ಜಿ ಆಫ್ ಎಕ್ಸ್ ಡಿಕ್ರೀಸಿಂಗ್ ಫಂಕ್ಷನ್ ಆದರೆ ಕಂಪೋಸಿಷನ್ ಫಂಕ್ಷನ್ ಕೂಡ ಏನಾಗುತ್ತೆ, ಡಿಕ್ರೀಸಿಂಗ್ ಫಂಕ್ಷನ್ ಆಗುತ್ತೆ. ದಿಸ್ ಇಸ್ ದ ಥರ್ಡ್ ನೋಟ್. ನೆಕ್ಸ್ಟ್ ಫೋರ್ತ್ ಒನ್ ಹೋಗೋಣ. Fourth one, if one of the two function f of x and g of x is strictly increasing and other is strictly decreasing, then composition of f is strictly decreasing on closed interval a comma b ಆಗುತ್ತೆ. ಓಕೆನಾ, ಏನಂತಾರೆ, if one of the two function f of x ಮತ್ತೆ g of x is strictly increasing, ಇವೆರಡು ಫಂಕ್ಷನ್ ಆಗ್ತವೆ. ಯಾವ್ದಾದ್ರು ಒಂದು ಫಂಕ್ಷನ್ ಸೊ ಏನಾಗಬಹುದು, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗಬಹುದು, ಅಂಡ್ ಅದರ್ ಒನ್ ಏನಾಗಬಹುದು, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ ಆಗಬಹುದು. ದೆನ್ ಜಿ ಕಂಪೋಸಿಷನ್ ಆಫ್ ಎಫ್ ಏನಾಗಬಹುದಪ್ಪ ಅಂದ್ರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ ಆಗುತ್ತೆ. ನೆಕ್ಸ್ಟ್ ಒನ್ ವಿಲ್ ಮೂವ್ ದ ಫಿಫ್ತ್ ಒನ್. ಇಫ್ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಆನ್ ಕ್ಲೋಸ್ ಇಂಟರ್ವಲ್ ಎ ಕಮ ಬಿ, ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಕಂಟಿನ್ಯೂಸ್ ಆನ್ ಕ್ಲೋಸ್ ಇಂಟರ್ವಲ್ ಎ ಕಮ ಬಿ ಸಚ್ ದಟ್ ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 or f dash of x is greater than 0 for each c belongs to a comma b is strictly increasing function on closed interval a comma b. ಅಲ್ವಾ, ರೈಟ್. ನೆಕ್ಸ್ಟ್ ಒನ್, if f of x is continuous on closed interval a comma b such that f dash of x is less than or equals to 0 bracket ಅಲ್ಲಿ ಇದೆ, f dash of x is less than 0 for each c belongs to a comma b, then so f of x ಏನಾಗುತ್ತೆ, strictly decreasing function on ಏನಾಗುತ್ತೆ ಎ ಕಮ ಬಿ ಅಂತ ಹೇಳ್ಬಹುದು. ರೈಟ್. ಸೊ ಇಲ್ಲಿ ನೋಡೋದು ನೆಕ್ಸ್ಟ್ ಪ್ರಾಪರ್ಟೀಸ್. ಸೊ ಶಾರ್ಟ್ ಕಟ್ ಮೆಥಡ್ಸ್ ಫಾರ್ ದಿ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್. ಓಕೆನಾ, ಸೊ ಫಸ್ಟ್ ಒನ್ ನೋಡೋಣ. ಏನಿದೆ, ಎ ಪವರ್ ಎಕ್ಸ್. ಸೊ ಇದು ಇಸ್ ದ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಸೊ ಇಸ್ ಗ್ರೇಟರ್ ದ್ಯಾನ್ ವೇರ್ ಎ ಇಸ್ ಗ್ರೇಟರ್ ದ್ಯಾನ್ 1 ಆದರೆ ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ಏನಾಗುತ್ತೆ, ಆರ್ ಆಗುತ್ತೆ. ಇಫ್ ಎ ಪವರ್ ಎಕ್ಸ್ ಇಟ್ ಲೈಸ್ ಬಿಟ್ವೀನ್ 0 to 1 ಆಗಿದ್ದಾಗ ಸೊ ಸ್ಟ್ರಿಕ್ಟ್ಲಿ ಏನಾಗುತ್ತೆ, ಡಿಕ್ರೀಸಿಂಗ್ ಆನ್ ಆರ್ ಆಗುತ್ತೆ. ಅಗೇನ್ ಇ ಪವರ್ ಎಕ್ಸ್ ಬಂದಿದೆ, ಇ ಪವರ್ ಎಕ್ಸ್ ಇಸ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಇಟ್ ಈಸ್ ಆಲ್ವೇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ಆರ್ ಆಗುತ್ತೆ. ನಮಗೆಲ್ಲ ಗ್ರಾಫ್ಗಳ ಮಾಹಿತಿ ಗೊತ್ತಿದೆ. ನೆಕ್ಸ್ಟ್ ಎಕ್ಸ್ ಸ್ಕ್ವಯರ್ ತಗೊಳ್ತೀವಿ, ಎಕ್ಸ್ ಸ್ಕ್ವಯರ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ಕ್ಲೋಸ್ ಇಂಟರ್ವಲ್ 0 to infinity ಆಗುತ್ತೆ. ಸೊ ಎಕ್ಸ್ ಸ್ಕ್ವಯರ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್, ಯಾಕಂದ್ರೆ ಎಕ್ಸ್ ಸ್ಕ್ವಯರ್ ನ ಗ್ರಾಫ್ ಹೇಗಿರುತ್ತಪ್ಪ ಅಂದ್ರೆ ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ಎಕ್ಸ್ ಸ್ಕ್ವಯರ್. ಸೊ ಇನ್ ದ ಇಂಟರ್ವಲ್ 0 to ಸೊ ಇನ್ಫಿನಿಟಿ ಹೋಗ್ತಾ ಇದ್ರೆ ಸೊ ಏನಾಗ್ತಾ ಇದೆ, ಇನ್ಕ್ರೀಸಿಂಗ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಏನ್ ಮಾಡ್ತಾ ಹೋಗೋಣ, ನೆಗೆಟಿವ್ ಬಂದಾಗ ಅದೇನಾಗ್ತಾ ಹೋಗ್ತದೆ, ಡಿಕ್ರೀಸಿಂಗ್ ಆಗ್ತಾ ಹೋಗ್ತದೆ. ಸೊ ಎಕ್ಸ್ ಸ್ಕ್ವಯರ್ ಇಸ್ ನೈದರ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ನಾಟ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆನ್ ಆರ್. ನೋಡಿ, ಟೋಟಲ್ ರಿಯಲ್ ನಂಬರ್ಸ್ ಅನ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಆರ್ ಅನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಒಂದು ಇಂಟರ್ವಲ್ ಅಲ್ಲಿ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ, ಇನ್ನೊಂದು ಇಂಟರ್ವಲ್ ಅಲ್ಲಿ ಏನಾಗ್ತದೆ, ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾದ್ರೆ ಇಟ್ ಇಸ್ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತ ಹೇಳ್ಬೋದು, ಅಥವಾ ನೈದರ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ನಾರ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತಾನು ಹೇಳ್ಬಹುದು. ನೆಕ್ಸ್ಟ್ ಸೆಕೆಂಡ್ ಒನ್.
ಸೊ ಇಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಎಕ್ಸಿಸ್ಟ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂದ್ರೆ ಫಸ್ಟ್ ಆರ್ಡರ್ ಡೆರಿವೇಟಿವ್ ಎಕ್ಸಿಸ್ಟ್ ಆಗ್ತಾ ಇದ್ರೆ ದೆನ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಎಫ್ ಆಫ್ ಎಕ್ಸ್ ಹೋಲ್ ಕ್ಯೂಬ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ದೆನ್ ಜಿ ಆಫ್ ಎಕ್ಸ್ ಇಸ್ ಡಿಕ್ರೀಸಿಂಗ್ ವೆನ್ ಅವರ್ ಎಫ್ ಆಫ್ ಎಕ್ಸ್ ಇಸ್ ಡಿಕ್ರೀಸಿಂಗ್. ಇದನ್ನ ಅಬ್ಸರ್ವ್ ಮಾಡ್ಕೋಬೇಕು. ನಮಗೆ ಎಫ್ ಆಫ್ ಎಕ್ಸ್ ಅನ್ನೋ ಫಂಕ್ಷನ್ ಕೊಟ್ಟಿದ್ರೆ ಜಿ ಆಫ್ ಎಕ್ಸ್ ಅನ್ನು ಯಾವ ರೀತಿ ಬರೀಬಹುದು, ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಎಫ್ ಆಫ್ ಎಕ್ಸ್ ಹೋಲ್ ಕ್ಯೂಬ್ ಅಂತ ಬರೆದ್ರೆ ಇನ್ ಕೇಸ್ ಏನಾದ್ರು ಜಿ ಆಫ್ ಎಕ್ಸ್ ಇಸ್ ಡಿಕ್ರೀಸಿಂಗ್ ವೆನ್ ಅವರ್ ಎಫ್ ಆಫ್ ಎಕ್ಸ್ ಏನಾಗಬೇಕು ಡಿಕ್ರೀಸಿಂಗ್ ಆಗಬೇಕು. ಎಫ್ ಆಫ್ ಎಕ್ಸ್ ಡಿಕ್ರೀಸಿಂಗ್ ಆದಂಗೆಲ್ಲ ಸೊ ಜಿ ಆಫ್ ಎಕ್ಸ್ ಏನಾಗ್ತಾ ಹೋಗ್ತದೆ ಡಿಕ್ರೀಸಿಂಗ್ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಟು ಚೆಕ್ ಫಾರ್ ಇಂಜೆಕ್ಟಿವಿಟಿ ಆಫ್ ದ ಫಂಕ್ಷನ್ ನಾವೇನ್ ಮಾಡಬೇಕು, ಒನ್ ಫಂಕ್ಷನ್ ಅಂತ ಶೋ ಮಾಡಬೇಕಂದ್ರೆ ಸೊ ನಾನು ನಿಮಗೆ ಆಲ್ರೆಡಿ ಸೊ ಫಂಕ್ಷನ್ ಚಾಪ್ಟರ್ ಅಲ್ಲಿ ಹೇಳ್ಕೊಟ್ಟಿದ್ದೆ. ಸೊ ಎ ಸ್ಟ್ರಿಕ್ಟ್ಲಿ ಮೊನೋಟಾನಿಕ್ ಫಂಕ್ಷನ್ ಈಸ್ ಆಲ್ವೇಸ್ ಏನಾಗಿರ್ತದೆ ಒನ್ ಫಂಕ್ಷನ್ ಆಗಿರ್ತದೆ. ನೋಡಿ ಇದು ನೆನಪಿಟ್ಕೊಂಡ್ಬಿಡಿ, ಸ್ಟ್ರಿಕ್ಟ್ಲಿ ಮೊನೋಟಾನಿಕ್ ಫಂಕ್ಷನ್ ಈಸ್ ಆಲ್ವೇಸ್ ಏನಾಗಿರ್ತದೆ ಒನ್ ಆಗಿರ್ತದೆ. ಅಥವಾ ಇಂಜೆಕ್ಟ್ ಸ್ಟ್ರಿಕ್ಟ್ಲಿ ಮೊನೋಟಾನಿಕ್ ಅಂದ್ರೆ ಏನು, ಐದರ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆರ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಇತ್ತು ಫಾರ್ ಆಲ್ ಕ್ಲೋಸ್ ಇಂಟರ್ವಲ್ ಎ ಕಮ ಬಿ ಅದ್ರ ಹಾಕ್ಬಹುದು. ಆರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಮೇ ಬಿ ಏನಾಗಬಹುದು ಲೆಸ್ ದ್ಯಾನ್ 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಏನಾಗಬಹುದು ಕ್ಲೋಸ್ ಇಂಟರ್ವಲ್ ಎ ಕಮ ಬಿ ಹಾಕಬಹುದು. ಸೊ ಇದರ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಏನಾಗುತ್ತೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗುತ್ತೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದ್ಯಾನ್ 0 ಅಂದ್ರೆ ಏನಾಯ್ತು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಯ್ತು. ಓಕೆನಾ. ಸೊ ನಾವು ಇಂಜೆಕ್ಟಿವಿಟಿ ಸಬ್ಜೆಕ್ಟಿವಿಟಿ ಚೆಕ್ ಮಾಡ್ಲಿಕ್ಕೆ ಏನಾಗಬೇಕು, ಸೊ ಇನ್ ಕೇಸ್ ಕೊಟ್ಟಿರುವಂತಹ ಇಂಟರ್ವಲ್ ಅಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗಬೇಕು ಐದರ್ ಪಾಸಿಟಿವ್ ಆದ್ರೂ ಹಾಕ್ಬೇಕು, ಸೊ ಐದರ್ ಏನಾಗಬೇಕು ನೆಗೆಟಿವ್ ಆದ್ರೂ ಹಾಕಬೇಕು. ಓಕೆನಾ ರೈಟ್. ನೆಕ್ಸ್ಟ್ ಒನ್ ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್ ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಅಲ್ವಾ. ರೈಟ್, ಫಸ್ಟ್ ಈಗ ನಾವು ನೋಡ್ತಾ ಹೋಗೋಣ ಡೆಫಿನೇಷನ್ ನೋಡ್ತಾ ಹೋಗೋಣ. ಸೊ ಮ್ಯಾಕ್ಸಿಮಮ್ ದೆನ್ ಎಫ್ ಇಸ್ ಸೆಡ್ ಟು ಹ್ಯಾವ್ ಅದೇನಾಗಬೇಕು ಮ್ಯಾಕ್ಸಿಮಮ್ ವ್ಯಾಲ್ಯೂ ಇನ್ ಐ ಆಗ್ಬೇಕಂದ್ರೆ ಇಫ್ ದೇರ್ ಎಕ್ಸಿಸ್ಟ್ ಎ ಪಾಯಿಂಟ್ ಸಿ ಇನ್ ಐ, ಇಫ್ ದೇರ್ ಎಕ್ಸಿಸ್ಟ್ ಎ ಪಾಯಿಂಟ್ ಸಿ ಇನ್ ಐ, ಸೊ ಎಫ್ ಆಫ್ ಎಕ್ಸ್ ಆಗಬೇಕು ಫಾರ್ ಆಲ್. ಸೊ ದೇರ್ ಫೋರ್ ಅವಾಗ ನಾವೆಂತ ಕರಿತಾ ಹೋಗ್ತೀವಿ ಎಫ್ ಆಫ್ ಸಿ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಇನ್ ಐ ಅಂತ ಕರಿತಾ ಹೋಗ್ತೀವಿ ಅಂಡ್ ಸಿ ಇಸ್ ಕಾಲ್ಡ್ ಆಫ್ ಎಫ್ ಅಂತ ಕರಿತಾ ಹೋಗ್ತೀವಿ. ಎಫ್ ಆಫ್ ಸಿ ನಾವೆಂತ ಕರಿತೀವಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕರಿತಾ ಹೋಗ್ತೀವಿ. ಸಿ ನಾವೆಂತ ಕರಿತಾ ಹೋಗ್ತೀವಿ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಅಂತ ಕರಿತಾ ಹೋಗ್ತೀವಿ. ರೈಟ್. ನೆಕ್ಸ್ಟ್ ಒನ್, ಸೊ ಸೆಕೆಂಡ್ ಪಾಯಿಂಟ್, ಇಫ್ ಎಫ್ ಈಸ್ ಸೆಡ್ ಟು ಹ್ಯಾವ್ ಎ ಮಿನಿಮಮ್ ವ್ಯಾಲ್ಯೂ ಇನ್ ಐ, ಒಂದು ಇಂಟರ್ವಲ್ ಅಲ್ಲಿ ಎಫ್ ಅನ್ನೋ ಫಂಕ್ಷನ್ ಗೆ ಮಿನಿಮಮ್ ವ್ಯಾಲ್ಯೂ ಇದೆ ಅಂತ ಅಂದ್ರೆ ದೇರ್ ಎಕ್ಸಿಸ್ಟ್ ಎ ಪಾಯಿಂಟ್ ಸಿ ಬಿಲಾಂಗ್ಸ್ ಟು ಐ ಸಚ್ ದಟ್ ಎಫ್ ಆಫ್ ಸಿ ಮಸ್ಟ್ ಲೆಸ್ ದನ್ ಏನಾಗಬೇಕು ಎಫ್ ಆಫ್ ಎಕ್ಸ್ ಆಗಬೇಕು ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ವೇರ್ ದ ಇಂಟರ್ವಲ್ ಐ ಆಗಬೇಕು. where so f of c is called minimum value of f ಅಂತ ಕರಿತೀವಿ and c is called a point of minimum value of f ಅಂತ ಕರಿತೀವಿ. minimum value of f in I ಅಂತ ಹೇಳಿ ಕರಿತೀವಿ. So next one, so f, so ಮೂರನೇ ಪಾಯಿಂಟ್, f is said to have an extreme value in I. ಅದೇನಾಗಬೇಕು ಎಕ್ಸ್ಟ್ರೀಮ್ ವ್ಯಾಲ್ಯೂ ಇನ್ ಐ ಆಗ್ಬೇಕಂದ್ರೆ ದೇರ್ ಎಕ್ಸಿಸ್ಟ್ ಎ ಪಾಯಿಂಟ್ ಸಿ ಬಿಲಾಂಗ್ಸ್ ಟು ಐ, ಎಫ್ ಆಫ್ ಸಿ ಐದರ್ ಎ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆರ್ ಎ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಇನ್ ಐ. ನೋಡಿ ಎಕ್ಸ್ಟ್ರೀಮ್ ಅಂತ ಕರಿತಾ ಇದೀವಿ. ಎಕ್ಸ್ಟ್ರೀಮ್ ಅಂದ್ರೆ ಏನಾಗಿರ್ಬೇಕಪ್ಪ ಅಂದ್ರೆ ಒಂದು ಫಂಕ್ಷನ್ಗೆ ಮೇ ಬಿ ಐದರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆದ್ರೂ ಬರಬಹುದು ಅಥವಾ ಮಿನಿಮಮ್ ವ್ಯಾಲ್ಯೂ ಆದ್ರೂ ಬರಬಹುದು. ಓಕೆನಾ. ಸೊ ಅವಾಗ ಎಫ್ ಆಫ್ ಸಿ ನ ನಾವೆಂತ ಕರಿತೀವಿ ಎಕ್ಸ್ಟ್ರೀಮ್ ವ್ಯಾಲ್ಯೂ ಆಫ್ ಎಫ್ ಅಂತ ಕರಿತೀವಿ. ಹಂಗಾದ್ರೆ ಸಿ ನ ನಾವೆಂತ ಕರಿತೀವಿ ಎಕ್ಸ್ಟ್ರೀಮ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಅಂತ ಕರಿತೀವಿ ಎಕ್ಸ್ಟ್ರೀಮ್ ಪಾಯಿಂಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಅದೇ ನೋಡಿ ಈಗ ಗ್ರಾಫಿಕಲ್ ನೋಡೋಣ. ನಮಗೆ ಫಸ್ಟ್ ಒನ್ ಏನಾಯ್ತು, ಸೊ ಸಿ ಅನ್ನೋದೊಂದು ಪಾಯಿಂಟ್ ಸಿಗ್ತದೆ. ಸಿ ಅನ್ನೋ ಒಂದು ಪಾಯಿಂಟ್ ಸಿಕ್ಕಾಗ ಎಫ್ ಆಫ್ ಸಿ ಗ್ರೇಟರ್ ದನ್ ಎಫ್ ಆಫ್ ಎಕ್ಸ್ ಆಗಬೇಕು. ನೋಡ್ಕೊಳ್ಳೋಣ ಈಗ ಈ ಗ್ರಾಫ್ ಅನ್ನ ಡ್ರಾ ಮಾಡಿದಾಗ ಇಲ್ಲಿ ನೋಡಿ ಈಗ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇನ್ಕ್ರೀಸ್ ಆಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲೊಂದು ಸ್ಟಾಗ್ನೆಂಟ್ ಆಯ್ತು. ಹಾಗೆ ನೋಡಿ ಏನಾಗ್ತಾ ಇದೆ, ಸೊ ಕರ್ವ್ ಏನಾಗ್ತಾ ಹೋಗ್ತದೆ ಡಿಕ್ರೀಸಿಂಗ್ ಆಗ್ತಾ ಹೋಗ್ತಾ ಇದೆ. ಹಾಗಾದ್ರೆ ನಾವು ಈ ಪಾಯಿಂಟ್ ಅಲ್ಲಿ ಎಲ್ಲಿ, ಸೊ ನೋಡಿ ನಮಗೆ ಎಲ್ಲಿ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗ್ತಾ ಇದೆ. ಹಾಗಾದ್ರೆ ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಆಗುತ್ತೆ. ನೋಡಿ ಇಲ್ಲಿಂದ ಹೋದ್ರೆ ಏನಾಗ್ತಾ ಇದೆ, ಹಿಂಗ್ ಹೋದ್ರೆ ಹಿಂಗಿಂದ ಬಂದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಬಟ್ ಅಗೇನ್ ಏನಾಗುತ್ತೆ ಇಲ್ಲಿಗೆ ಬರುತ್ತೆ ಮತ್ತೆ ಏನಾಗ್ತಾ ಹೋಗ್ತದೆ ಡಿಕ್ರೀಸ್ ಆಗ್ತಾ ಹೋಗ್ತದೆ. ಅಂದ್ರೆ ಈ ವ್ಯಾಲ್ಯೂಗೆ ಇವೆಲ್ಲವೂ ಲೆಸ್ ದೆನ್ ಆಗಿರ್ತವೆ. ಅಗೇನ್ ಈ ವ್ಯಾಲ್ಯೂಗೆ ಇವೆಲ್ಲವೂ ಏನಾಗ್ತವೆ ಲೆಸ್ ದೆನ್ ಆಗ್ತವೆ. ಹಾಗಾದ್ರೆ ಸೊ ಎಫ್ ಆಫ್ ಸಿ ಇದಾಗತ್ತೆ. ಹಂಗಾರೆ ಎಫ್ ಆಫ್ ಸಿ ನ ನಾವೆಂತ ಕರಿತಾ ಹೋಗ್ತೀವಿ, ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕರಿತೀವಿ. ಆ ಪಾಯಿಂಟ್ ಕರೆಸ್ಪಾಂಡಿಂಗ್ ಪಾಯಿಂಟ್ ಸಿ ನ ನಾವೆಂತ ಕರಿತೀವಿ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಅಂತ ಕರಿತಾ ಹೋಗ್ತೀವಿ.
ಅದೇ ರೀತಿಯಾಗಿ ಇನ್ನೊಂದು ಕರ್ವನ್ನ ನೋಡಿದಾಗ ಅಗೇನ್ ನೋಡಿ ನಮಗೆ ಇಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಬರ್ತಾ ಹೋಗ್ತದೆ. ಯಾವ ಪಾಯಿಂಟ್ ಎಫ್ ಆಫ್ ಸಿ ನ ಮಿನಿಮಮ್ ವ್ಯಾಲ್ಯೂ ಅಂತ ಕರಿತೀವಿ, ಸಿ ನ ನಾವೆಂತ ಕರಿತೀವಿ ಪಾಯಿಂಟ್. ಸೊ ನಾವು ನಿಜ ಜೀವನದಲ್ಲಿ ಈ ಕರ್ವನ್ನ ನಾವೇನ್ ಮಾಡ್ಬೋದು ಅಳವಡಿಸ್ಕೊಳ್ಬಹುದು. ಹೇಗಪ್ಪ ಅಂದ್ರೆ ಒಂದು ಸರ್ಟನ್ ಪೀರಿಯಡ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, ಸೊ ನಮ್ಮ ಲೈಫ್ ಏನಾಗ್ತಾ ಹೋಗ್ತದೆ ಇಂಕ್ರೀಸಿಂಗ್ ಆಗ್ತಾ ಹೋಗಬಹುದು. ಅಗೇನ್ ಏನ್ ಮಾಡ್ತಾ ಹೋಗೋದು ಡಿಕ್ರೀಸಿಂಗ್ ಮಾಡ್ತಾ ಹೋಗೋದು. ಅಂದ್ರೆ ಪ್ರತಿಯೊಬ್ಬರ ಲೈಫಲ್ಲೂ ನಮ್ಮ ಜೀವನದಲ್ಲಿ ಏನಿರ್ತವೆ ಏರಿಳಿತಗಳು ಇದ್ದೇ ಇರ್ತವೆ. ಒಮ್ಮೆ ನಾವು ಇಂಕ್ರೀಸಿಂಗ್ ಆಗ್ತಾ ಇರ್ತೀವಿ ಅಂದ್ರೆ ಒಮ್ಮೆ ಬೀಳಬಹುದು. ನಾವು ಯಾವುದೇ ಒಂದು ಪ್ರಯತ್ನ ಮಾಡಬೇಕಾದ್ರೆ ಏನಾಗ್ತದೆ, ಕೆಲವೊಮ್ಮೆ ಸಕ್ಸಸ್ ಆಗ್ತಾ ಹೋಗ್ತೀವಿ, ಕೆಲವೊಮ್ಮೆ ಏನಾಗ್ತಾ ಇರ್ತೀವಿ ಅನ್ಸಕ್ಸಸ್ ಆಗ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಸೊ ಇದನ್ನ ನಾವೇನ್ ಮಾಡ್ತಾ ಹೋಗೋದು ಕಂಪೇರ್ ಮಾಡ್ತಾ ಹೋಗಬಹುದು. ಸೊ ಕೆಲವೊಮ್ಮೆ ಇನ್ಕ್ರೀಸ್ ಆಗುತ್ತೆ, ಸ್ಟಾಗ್ನೇಟ್ ತಗೊಳ್ತೀವಿ, ಅಗೇನ್ ಏನಾಗುತ್ತೆ ಮತ್ತೆ ಡಿಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಇನ್ಕ್ರೀಸ್ ಆಗಿದ್ದು ಅಂತಹ ಪಾಯಿಂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ನಾವು ಅದನ್ನ ಅಂತ ಕರಿತೀವಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಅಗೇನ್ ಏನಾಗುತ್ತೆ ಸಿ ನಾವು ಅಂತ ಕರಿತೀವಿ ಮಿನಿಮಮ್ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಅಂತ ಕರಿತಾ ಹೋಗ್ತೀವಿ. ಅಗೇನ್ ಲೈಫಲ್ಲಿ ನಾವೇನ್ ಮಾಡ್ತೀವಿ, ಕೆಲವೊಮ್ಮೆ ಬಹಳ ಏನಾಗುತ್ತೆ ಸೊ ಡೌನ್ ಆಗಿಬಿಡ್ತೀವಿ, ಹೌದಲ್ವಾ. ಸೊ ನಾವೇನು ಅನ್ಕೊಂಡಿರ್ತೀವಿ ಅದು ಮಾಡ್ಲಿಕ್ಕೆ ಆಗಲ್ಲ. ಸೊ ಅಟ್ ಒಂದು ಪೀಕ್ ಬರುತ್ತೆ, ಆದ್ಮೇಲೆ ಒಂದು ಸ್ಟೇಜ್ ಸಿಕ್ಕಿದಾದ್ಮೇಲೆ ನಾವೇನ್ ಮಾಡ್ತಾ ಹೋಗ್ತೀವಿ, ನಿಧಾನವಾಗಿ ನಮ್ಮ ಲೈಫನ್ನು ನಾವೇನ್ ಮಾಡ್ತಾ ಹೋಗ್ತೀವಿ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ, ಬೆಳೀತಾ ಹೋಗ್ತೀವಿ. ಅಂದ್ರೆ ಫಸ್ಟ್ ನಾವೇನ್ ಮಾಡ್ತಾ ಹೋಗ್ತೀವಿ ಬೆಳಿತೀವಿ, ಆಮೇಲೆ ಮತ್ತೆ ಏನಂತೀವಿ ಹೇಳ್ತೀವಿ. ಸೊ ಯಾವ ಪಾಯಿಂಟ್ ಅಲ್ಲಿ ನಾವು ಚೇಂಜ್ ಆಗ್ತಾ ಹೋಗ್ತೀವಲ್ವಾ, ಆ ಪಾಯಿಂಟ್ ಅನ್ನ ನಾವೇಂತ ಕರಿತಾ ಹೋಗ್ತೀವಪ್ಪ ಅಂದ್ರೆ ಪಾಯಿಂಟ್ ಆಫ್ ಮಿನಿಮಾ ಅಂತ ಕರಿತೀವಿ. ಆ ವ್ಯಾಲ್ಯೂನ ನಾವೆಂತ ಕರಿತೀವಿ ಮಿನಿಮಮ್ ವ್ಯಾಲ್ಯೂ ಅಂತ ಕರಿತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ಕೋಬಹುದಪ್ಪ ಅಂದ್ರೆ ಕಂಪೇರ್ ಮಾಡ್ಕೊಳ್ಬಹುದು ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಅಂತ ಹೇಳಿ. ಓಕೆನಾ, ರೈಟ್. ನೆಕ್ಸ್ಟ್ ಒನ್ ನೋಟ್ ಏನು ಹೇಳ್ತಿದ್ರೆ, we can even find a maximum or minimum value of a function at a point at which it's not even differentiable. ಸೊ ಡಿಫ್ರೆನ್ಷಿಯಬಲ್ ಆಗ್ತಾನೆ ಇರ್ತಿದ್ರು ಕೂಡ ನಾವೇನ್ ಮಾಡ್ಬೋದು ಮಿನಿಮಮ್ ಆರ್ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬಹುದು. ಬಿಕಾಸ್ ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು mod x. mod x ನ ಗ್ರಾಫ್ ಹೇಗಿರ್ತದೆ, ಸೊ ದಿಸ್ ಇಸ್ ದ ಗ್ರಾಫ್ ಆಫ್ mod x. ಆಗಲ್ಲ ನೋಡಿ, ಎಕ್ಸಾಕ್ಟ್ಲಿ ನಮಗೇನಾಗಲ್ಲ ಒಂದು ಟ್ಯಾಂಜೆಂಟ್ ನ ಡ್ರಾ ಮಾಡ್ಲಿಕ್ಕೆ ಆಗಲ್ಲ. ವಿ ಕ್ಯಾನ್ ಡ್ರಾ ಎ ಮ್ಯಾಕ್ಸಿಮಮ್ ನಂಬರ್ ಆಫ್ ಟ್ಯಾಂಜೆಂಟ್ ಅಟ್ ದ ಪಾಯಿಂಟ್ 0. ಹಾಗಾಗಿ ಇಟ್ ಇಸ್ ನಾಟ್ ಡಿಫ್ರೆನ್ಷಿಯಬಲ್. ಹಾಗಾದ್ರೆ ಸೊ ಆದ್ರೂ ಏನಾಗುತ್ತೆ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಏನಾಗುತ್ತೆ 0 ಆಗುತ್ತೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಬಟ್ ಇಟ್ ಇಸ್ ನಾಟ್ ಡಿಫ್ರೆನ್ಷಿಯಬಲ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಎಲ್ಲಿ 0 ದಲ್ಲಿ. ಓಕೆನಾ, ಸೊ ದಿಸ್ ಇಸ್ ದ ಫಸ್ಟ್ ನೋಟ್. ಸೆಕೆಂಡ್ ನೋಟ್, a function f is said to be monotonic in interval I. So f either may be increasing on I ಆಗಬೇಕು ಅಥವಾ ಡಿಕ್ರೀಸಿಂಗ್ ಆನ್ ಏನಾಗಬೇಕು I ಆಗಬೇಕು. ನೆಕ್ಸ್ಟ್, ಸೊ ಮೂರನೇ ಪಾಯಿಂಟ್, ಸೊ ಎವ್ರಿ ಮೊನೊಟಾನಿಕ್ ಫಂಕ್ಷನ್ಸ್ ಹ್ಯಾಸ್ ಎ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ ಅಟ್ ದಿ ಎಂಡ್ ಪಾಯಿಂಟ್ ಆಫ್ ದ ಡೊಮೈನ್ ಆಫ್ ದ ಡೆಫಿನಿಷನ್ ಆಫ್ ದಿ ಫಂಕ್ಷನ್. ಸೊ ಮೊನೊಟಾನಿಕ್ ಫಂಕ್ಷನ್ ಇದರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗ್ತದೆ, ಮಿನಿಮಮ್ ಎಂಡ್ ಪಾಯಿಂಟ್ ಆಫ್ ದ ಡೊಮೈನ್ ಆಫ್ ನಲ್ಲಿ. ನೆಕ್ಸ್ಟ್, ಸೊ ಮೋರ್ ಜನರಲ್ ರಿಸಲ್ಟ್ ನೋಡ್ತಾ ಹೋಗೋದು ಈಸ್ ಎವ್ರಿ ಕಂಟಿನ್ಯೂಸ್ ಫಂಕ್ಷನ್ ಆನ್ ಎ ಕ್ಲೋಸ್ಡ್ ಇಂಟರ್ವಲ್ ಹ್ಯಾಸ್ ಎ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ. ಒಂದು ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ನಾವು ಒಂದು ಕಂಟಿನ್ಯೂಸ್ ಫಂಕ್ಷನ್ ಡಿಫೈನ್ ಮಾಡಿದಾಗ, ಅಥವಾ ಎವ್ರಿ ಕಂಟಿನ್ಯೂಸ್ ಫಂಕ್ಷನ್ ಆನ್ ಕ್ಲೋಸ್ಡ್ ಇಂಟರ್ವಲ್ ಅದಕ್ಕೆ ಯಾವಾಗಲೂ ಏನಿರ್ತದೆ, ಸೊ ಇಟ್ ಮಸ್ಟ್ ಹ್ಯಾವ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂನು ಇರ್ತದೆ, ಮತ್ತೇನಿರ್ತದೆ ಮಿನಿಮಮ್ ಇದೆ. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಪಾಯಿಂಟ್, ಸೊ ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತೀವಿ, ಲೋಕಲ್ ಮ್ಯಾಕ್ಸಿಮಾ ಅಂಡ್ ಲೋಕಲ್ ಮಿನಿಮಾ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ ಅಂದ್ರೆ ಏನಪ್ಪ ನೋಡ್ತೋಣ. ಲೆಟ್ ಎಫ್ ಬಿ ಎ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂಡ್ ಲೆಟ್ ಸಿ ಬಿ ಆನ್ ಇಂಟೀರಿಯರ್ ಪಾಯಿಂಟ್ ಇನ್ ದ ಡೊಮೈನ್ ಎಫ್. Then C is called a point of local maxima if there is a positive quantity h greater than 0 such that so f of c must greater than ಏನಾಗಬೇಕು f of x ಆಗಬೇಕು for all x belongs to where c minus h c plus h ಆಗಬೇಕು. ಓಕೆನಾ, ಅದನ್ನ ನಾವು ಯಾವಾಗ ನಾವೇಂತ ಕರಿತೀವಿ, ಎಫ್ ಆಫ್ ಸಿ ಈಸ್ ಕಾಲ್ಡ್ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆನಾ, ಹಾಗಾದ್ರೆ ಇಲ್ಲಿ ಗ್ರಾಫ್ ನೋಡೋಣ. ಸೊ ನೋಡಿ ಏನಾಗ್ತಾ ಹೋಗ್ತಾ ಇದೆ, ಸೊ ಇನ್ಕ್ರೀಸಿಂಗ್ ಆಗ್ತಾ ಹೋಗ್ತದೆ, ಸೊ ಡಿಕ್ರೀಸಿಂಗ್ ಆಗ್ತಾ. ನೋಡಿ ಇಲ್ಲಿ ಫಸ್ಟ್ ಡೆರಿವೇಟಿವ್ ಏನಿದೆ, ಸೊ 0 ಆಗ್ತಾ ಇದೆ. ಅಂದ್ರೆ ಇಲ್ಲಿ ಏನಿಲ್ಲ, ದೇರ್ ಇಸ್ ನೋ ರೇಟ್ ಆಫ್ ಚೇಂಜ್. ಸೊ ಯಾವುದೇ ರೀತಿ ಅಂತ ಇಲ್ಲಿ ಡೆರಿವೇಟಿವ್ ಏನಾಗಿದೆ 0 ಆಗಿದೆ. ದಟ್ ಇಸ್ ಇಟ್ ಮೀನ್ಸ್ ಏನಂತ ಅರ್ಥ, ಇಟ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತೇಳಿ ಅರ್ಥ. ಓಕೆನಾ, ಸೊ ಹಾಗಾದ್ರೆ ಈ ಪಾಯಿಂಟ್ ನಾವೆಂತ ಕರಿತಾ ಹೋಗ್ತೀವಿ, ಪಾಯಿಂಟ್ ಆಫ್ ಲೋಕಲ್
ಮ್ಯಾಕ್ಸಿಮಾ ಅಂತ ಕರೀಬಹುದು. ನೋಡಿ ಅಂದರೆ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಬೇಕಂದ್ರೆ ಇನ್ಕ್ರೀಸಿಂಗ್ ಆಗಬೇಕು, ಆಮೇಲೆ ಏನ್ಬೇಕು ಡಿಕ್ರೀಸಿಂಗ್ ಆಗ್ತಾ ಹೋಗಿರಬೇಕು. ನೆಕ್ಸ್ಟ್ ನೋಡೋಣ. So again, a C is called a point of a local minima if there is an h greater than 0 such that f of C is less than f of x for all x belongs to where C minus h, ಏನಾಗುತ್ತೆ C plus h ಆಗುತ್ತೆ. ಏನೋ C minus h, C plus h ಆಗುತ್ತೆ. Where f of C is called local minimum value of f ಆಗುತ್ತೆ. ಆಗುತ್ತೆ local minimum value of f ಆಗುತ್ತೆ. ಹೆಂಗಪ್ಪ ಅಂದ್ರಿನ, ಸೊ ನಾವು ಇನ್ನೊಂದು ಕರ್ವನ್ನು ಡ್ರಾ ಮಾಡ್ತಾರೆ. ಸೊ ನೋಡ್ತಾ ಹೋಗೋಣ ಹೇಗಿದೆಯಪ್ಪ ಕರ್ವ್ ಅಂದ್ರಿನ. ವಿಲ್ ಡ್ರಾ ದಿಸ್ ಕರ್ವ್. ಸೊ ದಿಸ್ ಇಸ್ ಒನ್ ಇಂಟರ್ವಲ್. ನಾನೇನು ತಗೊಳ್ತೀನಿ, ಇಲ್ಲಿ ಒಂದು ಸಿ ತಗೊಳ್ಳೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಇಲ್ಲಿ ಈ ರೀತಿಯಾಗಿ ಅಂತ ಅನ್ಕೊಳ್ಳೋಣ. ಸೊ ಇಲ್ಲೊಂದು ಪಾಯಿಂಟ್ ಕನ್ಸಿಡರ್ ಮಾಡ್ಕೊಳ್ಳೋಣ. ಅಗೇನ್ ಇಲ್ಲಿದೆ ಅಲ್ವಾ, ಇಲ್ಲಂತ ತಗೊಳ್ಳೋಣ. ಸೊ ಈ ಪಾಯಿಂಟನ್ನ C1 ಅಂತ ಅನ್ಕೊಳ್ಳೋಣ. ಸೊ ದಿಸ್ ಇಸ್ ಕಾಲ್ಡ್ C2, ಇದನ್ನು C3 ಅಂತ ಅನ್ಕೊಳ್ಳೋಣ. ಅಗೇನ್ ಈ ಪಾಯಿಂಟನ್ನು ಕೂಡ ನಾವೆಂತ ಅನ್ಕೊಳ್ಳೋಣ C3 ಅಂತ ಅನ್ಕೊಳ್ಳೋಣ. ಇಲ್ಲೊಂದು ಬರ್ತಾ ಹೋಗ್ತದೆ ನೋಡಿ, ಇದನ್ನು C4 ಅಂತ ಅನ್ಕೊಳ್ಳೋಣ, ಇದನ್ನು C5 ಅಂತ ಅನ್ಕೊಳ್ಳೋಣ. ಸೊ ಹಾಗಾದ್ರೆ ಇದೇನಾಗುತ್ತೆ ಎಫ್ ಆಫ್ C1 ಆಗುತ್ತೆ. ಸೊ ದಿಸ್ ಈಸ್ ಎಫ್ ಆಫ್ C2 ಅಂತ ಅನ್ಬೋದು, ಇದನ್ನು ಎಫ್ ಆಫ್ C3 ಅನ್ಬಹುದು, ಇದನ್ನು ಎಫ್ ಆಫ್ C4 ಅನ್ಬಹುದು, ಇದನ್ನಂತ ಅನ್ಬೋದು ಎಫ್ ಆಫ್ C5 ಅನ್ಬೋದು. ಹೌದಲ್ವಾ? ಹಾಗಾದ್ರೆ ನೋಡ್ತಾ ಹೋಗಿ, ಈ C1 ಅನ್ನೋ ಪಾಯಿಂಟ್ ಅಲ್ಲಿ ನಮಗೇನು ಎಕ್ಸಿಸ್ಟ್ ಆಗ್ತಾ ಇದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತದೆ. ಅಂದ್ರೆ ಇದರ ನೈಬರ್ಹುಡ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡಾಗ ಎಫ್ ಆಫ್ C1 ಏನಾಗ್ತದೆ ಮ್ಯಾಕ್ಸಿಮಮ್ ಬರುತ್ತೆ. ಹಾಗೆ ನೆಕ್ಸ್ಟ್ ಹೋದ ಡಿಕ್ರೀಸ್ ಆಗ್ತಾ ಹೋದಂಗೆ ಇಲ್ಲಿ ಏನು ಬರ್ತದೆ ಎಫ್ ಆಫ್ C2 ಆಗ್ತದೆ. ಹೌದಲ್ವಾ? ನೆಕ್ಸ್ಟ್ ಏನಾಗ್ತದೆ C3 ಬಂದಾಗ ಅಗೇನ್ ಎಫ್ ಆಫ್ C3 ಏನಾಯ್ತು ಇನ್ಕ್ರೀಸಿಂಗ್ ಆಯಿತು. ಹೌದಲ್ವಾ? ಇಲ್ಲಿ ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ತಾ ಹೋಗ್ತಾ ಇದೆ. ಅಗೇನ್ C4 ತಗೊಂಡಾಗ ನಾವೇನೋ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ ಮಿನಿಮಮ್ ವ್ಯಾಲ್ಯೂ ಬರ್ತಾ ಹೋಗ್ತದೆ. ಅಗೇನ್ C5 ಅನ್ನು ನೋಡಿದಾಗ ಪಾಯಿಂಟ್ C5 ನೋಡಿದಾಗ ಇದೇನಾಗ್ತದೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ತಾ ಹೋಗ್ತಾ. ಹಾಗಾದ್ರೆ ಇಲ್ಲಿ ನೋಡಿ ಮೋರ್ ದ್ಯಾನ್ ಒನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ತಾ ಇದಾವೆ, ಮೋರ್ ದ್ಯಾನ್ ಒನ್ ಮಿನಿಮಮ್ ವ್ಯಾಲ್ಯೂ ಬರ್ತಾ ಇದೆ. ಹಾಗಾದ್ರೆ ಸೊ ನಾವು ಇದನ್ನ ನಾವೇಂತ ಕನ್ಸಿಡರ್ ಮಾಡ್ಕೊಂಡಾಗ ಒಂದು ಇಂಟರ್ವಲ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ, ನೈಬರ್ಹುಡ್ ಆಫ್ ದಿ ಪಾಯಿಂಟ್ಸ್ ಅನ್ನು ಕನ್ಸಿಡರ್ ಮಾಡ್ಕೊಂಡ್ರೆ ಅದನ್ನ ಕರಿತಾ ಹೋಗೋದು ಲೋಕಲ್ ಮ್ಯಾಕ್ಸಿಮಾ, ಲೋಕಲ್ ಮಿನಿಮಾ ಅಂತ ಕರಿತಾ ಹೋಗ್ಬೋದು. ನೋಡಿ ನಮ್ಮ ಲೈಫಲ್ಲಿ ನಾವೇನು ಮಾಡ್ತಾ ಹೋಗ್ಬೋದು, ಲೈಫಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತೀವಿ, ಬೆಳೀತಾ ಹೋಗ್ತೀವಿ, ಮತ್ತೆ ಕೆಲವೊಂದು ಸ್ಟೇಜಲ್ಲಿ ನಮಗೆ ಏನಾಗುತ್ತೆ ಸೊ ಡಿಕ್ರೀಸ್ ಆಗ್ತಾ ಹೋಗ್ತೀವಿ. ಅಗೇನ್ ನಾವೇನು ಮಾಡ್ಕೋಬೇಕು, ಮತ್ತೆ ಕೆಲವೊಂದು ಸ್ಟೇಜಲ್ಲಿ ನಮಗೆ ಏನಾಗ್ತಾ ಹೋಗ್ತೀವಿ ಲೈಫಲ್ಲಿ ಮತ್ತೆ ಬೆಳೀತಾ ಹೋಗ್ತೀವಿ. ಅಗೇನ್ ಏನಾಗುತ್ತೆ ಲೈಫಲ್ಲಿ ಮತ್ತೆ ಬೆಳಬಹುದು, ಮತ್ತೆ ಏನು ಮಾಡ್ಬೋದು ಹೇಳ್ತಾನೆ ಇರ್ಬೋದು, ಹೇಳಿ ನಾವೊಂದು ಸಾಧನೆಯನ್ನು ಮಾಡ್ತಾನೆ ಹೋಗಬಹುದು. ಹಾಗಾದ್ರೆ ಸೊ ಈ C1 ಅನ್ನೋ ಪಾಯಿಂಟ್ ಅಲ್ಲಿ ಒಂದು ಸ್ಮಾಲ್ ಎಚ್ ಅನ್ನು ತಗೊಂಡಾಗ ಒಂದು ನೈಬರ್ಹುಡ್ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ C1 ಪಾಯಿಂಟ್ ಅಲ್ಲಿ ನಮ್ಗೆ ಏನ್ ಬರ್ತಾ ಹೋಗ್ತದೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ತಾ ಹೋಗ್ತದೆ, ಅದನ್ನ ನಾವು ಲೋಕಲ್ ಮ್ಯಾಕ್ಸಿಮಾ ಅಂತ ಕರಿತಾ ಹೋಗ್ತೀವಿ. ಅಗೇನ್ C2 ಅನ್ನೋ ಪಾಯಿಂಟ್ ಅಲ್ಲಿ ಒಂದು ನೈಬರ್ಹುಡ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಾಗ ಸೊ ಎಫ್ ಆಫ್ C2 ಅನ್ನೋದು ಏನಾಗುತ್ತೆ ಮಿನಿಮಮ್ ವ್ಯಾಲ್ಯೂ ಆಗುತ್ತೆ, ಅದನ್ನ ಕರಿತೀವಿ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಅಂತ ಕರಿತಾ ಹೋಗ್ತೀವಿ. ಸೊ ಎಫ್ ಆಫ್ C2 ನಾವು ಲೋಕಲ್ ಮಿನಿಮಮ್ ಅಂತಂದ್ರೆ C2 ನ ಪಾಯಿಂಟ್ ಆಫ್ ಲೋಕಲ್ ಮಿನಿಮಮ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಎಫ್ ಆಫ್ C1, ಎಫ್ ಆಫ್ C3, ಎಫ್ ಆಫ್ C5 ಆರ್ ಲೋಕಲ್ ನಮಗೇನಾಯ್ತು ಮ್ಯಾಕ್ಸಿಮಮ್ ಆದ್ರೆ, ಸೊ ಎಫ್ ಆಫ್ C2, ಎಫ್ ಆಫ್ C4 ಏನಾಗ್ತಾ ಹೋಗ್ತವೆ ಲೋಕಲ್ ಮಿನಿಮಮ್ ಆಗ್ತಾ ಹೋಗ್ತವೆ. ಏನಾಗ್ತವೆ ಲೋಕಲ್ ಮಿನಿಮಮ್ ಆಗ್ತಾ ಹೋಗ್ತವೆ. ಕರೆಸ್ಪಾಂಡಿಂಗ್ C1, C3, C5 ಆರ್ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ, C2, C4 ಆರ್ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ ಆಗ್ತಾ ಹೋಗ್ತದೆ. ಹಾಗಾದ್ರೆ ಈ ಕರ್ವನ್ನು ನೋಡಿದಾಗ ನಮಗೆ ಈ ಪಾಯಿಂಟ್ ಅಲ್ಲಿ ಏನಾಗ್ತಾ ಹೋಗ್ತದೆ ಮಿನಿಮಮ್ ವ್ಯಾಲ್ಯೂ ಬರ್ತಾ ಹೋಗ್ತದೆ. ಫಸ್ಟ್ ಡೆರಿವೇಟಿವ್ 0 ಆಗಿರ್ತದೆ, ಅದನ್ನ ನಾವೆಂತ ಕರಿತೀವಿ ಸೊ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಲೋಕಲ್ ಮಿನಿಮಾ ಅಂಡ್ ಲೋಕಲ್ ಮ್ಯಾಕ್ಸಿಮಾ. ನೆಕ್ಸ್ಟ್ ಒಂದು ಥಿಯರಮ್ ಹೇಳ್ತದೆ, ಲೆಟ್ ಎಫ್ ಬಿ ಅ ಫಂಕ್ಷನ್ ಸೊ ಡಿಫೈನ್ ಆನ್ ಆನ್ ಓಪನ್ ಇಂಟರ್ವಲ್ I. Suppose C belongs to I, be any point. C belongs to interval ಅಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ ಇದೆ, be any point. If F has a local maxima or a local minima at x is equals to C. You know, F has a local minima, local maxima at x is equals to C, then either F dash of 0 is equals to 0 or F is not differentiable at C.
ಅಂದರೆ ನಮಗೆ ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ ಬೇಕಂದ್ರೆ ನಮಗೆ ಏನಾಗಬೇಕು, ಐದರ್ ಎಫ್ ಡ್ಯಾಶ್ ಆಫ್ 0 ಆಗಬೇಕು, ಎಫ್ ಇಸ್ ನಾಟ್ ಡಿಫ್ರೆನ್ಷಿಯಬಲ್ ಆಗಬೇಕು. ಇಲ್ಲಿ ನೋಡಿ, ಈಗ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ಈ ಪಾಯಿಂಟಲ್ಲಿ ಎಫ್ ಡ್ಯಾಶ್ ಆಫ್ C1 is equals to ಏನಾಗುತ್ತೆ 0. ಬಟ್ ನೋಡಿ, ಇಲ್ಲಿ ನಮಗೆ ಒಂದು ಶಾರ್ಪ್ ಎಡ್ಜ್ ಇದೆ. ಸೊ ಇಟ್ ಇಸ್ ನಾಟ್ ಡಿಫ್ರೆನ್ಷಿಯಬಲ್. ಈವನ್ ದೋ ಇಟ್ ಇಸ್ ನಾಟ್ ಡಿಫ್ರೆನ್ಷಿಯಬಲ್, ಹಿಯರ್ ದೇರ್ ಇಸ್ ಎ ಮ್ಯಾಕ್ಸಿಮಮ್ ವ್ಯಾಲ್ಯೂ, ದಟ್ ಇಸ್ ಎಫ್ ಆಫ್ C5. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಸೊ ಲೆಟ್ ಎಫ್ ಬಿ ಅ ಫಂಕ್ಷನ್ ಡಿಫೈನ್ ಆನ್ ಆನ್ ಓಪನ್ ಇಂಟರ್ವಲ್ ಐ, ಸಪೋಸ್ ದಟ್ ಸಿ ಬಿಲಾಂಗ್ಸ್ ಟು ಐ, ಬಿ ಎನಿ ಪಾಯಿಂಟ್. ಇಫ್ ಎಫ್ ಹ್ಯಾಸ್ ಎ ಲೋಕಲ್ ಮ್ಯಾಕ್ಸಿಮಾ ಆರ್ ಲೋಕಲ್ ಮಿನಿಮಾ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿ, ದೆನ್ ಐದರ್ ಏನಾಗಬೇಕು, ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ಸ್ ಟು 0 ಆಗಬೇಕು, ಆರ್ ಎಫ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಅಟ್ ಸಿ ಆಗಬೇಕು. ನೆಕ್ಸ್ಟ್, ಸೊ ನೋಟ್ ನಂಬರ್ 2, ದ ಕನ್ವರ್ಸ್ ಆಫ್ ಅಬೋ ಥಿಯರಮ್ ನೀಡ್ ನಾಟ್ ಬಿ ಟ್ರೂ. ಯಾಕಂದ್ರೆ ಸೊ ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗಬೇಕಂದ್ರೆ ನಾಟ್ ಡಿಫ್ರೆನ್ಷಿಯಬಲ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ಸ್ ಟು 0 ಆಗಿರ್ಬೇಕಂತ ಏನೂ ಇಲ್ಲ. ಹಾಗಾದ್ರೆ ಏನಾಗಿರ್ಬಹುದಪ್ಪ, ದಟ್ ಈಸ್ ಎ ಪಾಯಿಂಟ್ ಎಟ್ ವಿಚ್ ದ ಡೆರಿವೇಟಿವ್ ವ್ಯಾನಿಷಸ್ ನೀಡ್ ನಾಟ್ ಟು ಬಿ ಎ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಆರ್ ಲೋಕಲ್ ಮಿನಿಮಾ. ಫಾರ್ ಎಕ್ಸಾಂಪಲ್ ನೋಡಿ, ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್, ದೆನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರ್ತದೆ, 3x² ಬರುತ್ತೆ. ಹಾಗಾದ್ರೆ ಎಫ್ ಡ್ಯಾಶ್ ಆಫ್ 0 ನಮಗೇನು ಬಂತು, 0 ಬಂತು. But 0 is neither a point of local maxima nor a point of local minima. So then it is a point of, ನಾವೆಂತ ಕರಿತೀವಿ, ಇನ್ಫ್ಲೆಕ್ಷನ್ ಅಂತ ಕರಿತೀವಿ. ಅಂತ ಕರಿತೀವಿ ಅದನ್ನ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್. ನೋಡಿ ಇದನ್ನು, ಈ ಪಾಯಿಂಟ್ ಅನ್ನ ನೈದರ್ ಇನ್ಕ್ರೀಸ್, ನೋಡಿ ಇಲ್ಲಿ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಅಗೇನ್ ಇಲ್ಲಿಂದ ನಮಗೆ ಏನು ಬರ್ತಾ ಹೋಗ್ತದೆ, ಮಿನಿಮಮ್ ವ್ಯಾಲ್ಯೂ ಬರ್ತಾ ಹೋಗ್ತದೆ. ಸೊ ಈ ರೀತಿಯಾದಂತಹ ಪಾಯಿಂಟ್ ಅನ್ನು ನಾವೆಂತ ಕರಿತಾ ಹೋಗ್ತೀವಿ, ಸೊ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಪಾಯಿಂಟ್, ಹಾಗಾದ್ರೆ ವರ್ಕಿಂಗ್ ರೂಲ್ ಫಾರ್ ಫೈಂಡಿಂಗ್ ಎ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಆರ್ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ. ಇದನ್ನ ಆಲ್ರೆಡಿ ನಾನು ಸೊ ಥಿಯರಿ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಹಾಗಾದ್ರೆ ಲೋಕಲ್ ಮ್ಯಾಕ್ಸಿಮಾ ಫೈಂಡ್ ಮಾಡಬೇಕಂದ್ರೆ ನಾವು ಫಸ್ಟ್ ಏನು ಮಾಡ್ಕೋಬೇಕು, ಎಫ್ ಡ್ಯಾಶ್ ಆಫ್ ಎಕ್ಸ್ ಪಾಸಿಟಿವ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆಗಬೇಕು. ಅಗೇನ್ ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಪಾಸಿಟಿವ್ ಆಗಬೇಕು ಎಟ್ ಎವ್ರಿ ಪಾಯಿಂಟ್ ಸಫಿಷಿಯಂಟ್ ಟು ಕ್ಲೋಸ್ ಟು, ಸೊ ಇಲ್ಲಿ ಲೆಫ್ಟ್ ಟು ಸಿ ಆಗಬೇಕು. Again, f dash of x less than 0 ಆಗಬೇಕು at every point sufficiently close to at the right of c ಅಂತ ಹೇಳಬೇಕು. ನಾನು ಆಲ್ರೆಡಿ ಥಿಯರಿ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಗೇನ್ ನೆಕ್ಸ್ಟ್, ಸೊ ಸಿ ಇಸ್ ದ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ ಅಂತ ಹೇಳಬೇಕಾದ್ರೆ ಸೊ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ಸ್ ಏನಾಗಬೇಕು, 0 ಆಗಬೇಕು. ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗಬೇಕು, ಲೆಸ್ ದ್ಯಾನ್ 0 at every point sufficiently close to ಲೆಫ್ಟ್ ಆಫ್ ಸಿ ಆಗಬೇಕು. ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಆಗಬೇಕು ಎಟ್ ಎವ್ರಿ ಪಾಯಿಂಟ್ ಸಫಿಷಿಯಂಟ್ಲಿ ಕ್ಲೋಸ್ ಟು ದಿ ಅಟ್ ದಿ ರೈಟ್ ಆಫ್ ಏನಾಗಬೇಕು, ಸಿ ಆಗಬೇಕು. ಅಂದರೆ ಸೊ ಸೈನ್ಗಳು ಏನಾಗ್ತಾ ಹೋಗ್ಬೇಕು, ಚೇಂಜ್ ಆಗ್ತಾ ಹೋಗ್ಬೇಕು. ನೆಕ್ಸ್ಟ್, ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಸ್ ನಾಟ್ ಚೇಂಜ್ ದ ಸೈನ್ ಆಸ್ ಎಕ್ಸ್ ಇನ್ಕ್ರೀಸಿಂಗ್ ಥ್ರೂ ಸಿ, ಅದನ್ನು ನಾವೆಂತ ಕರಿತೀವಿ, ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ, ರೈಟ್. ನೆಕ್ಸ್ಟ್ ಯಾಕೆಂದ್ರೆ ನಾವು ಇಲ್ಲಿ ನೋಡಿ ನಾವು ಶುರು ಮಾಡ್ತಾ ಹೋದಾಗ ಸೊ ಇನ್ಕ್ರೀಸಿಂಗ್ ಆಗ್ತಾ ಇದೆ. ಸೊ ಯಾವ ಪಾಯಿಂಟಲ್ಲಿ, ಇಲ್ಲಿ ನೋಡಿ, ಹೌದಲ್ವಾ, ಇಲ್ಲಿ ಏನಾಗ್ತಾ ಇದೆ ಪಾಯಿಂಟಲ್ಲಿ, ಇಲ್ಲಿ ಕನ್ಸಿಡರ್ ಮಾಡ್ಕೊಂಡಾಗ ಇನ್ಕ್ರೀಸ್ ಆಗುತ್ತೆ, ಇದೇನಾಗುತ್ತೆ ಡಿಕ್ರೀಸ್ ಆಗ್ತಾ ಇದೆ. ಅಂದರೆ ಪಾಸಿಟಿವ್ ನೆಗೆಟಿವ್, ಅದಲ್ವಾ, ಅದೇನಾಗೈತೆ ಇದು ನೆಗೆಟಿವ್ ಪಾಸಿಟಿವ್ ಅದನ್ನಲ್ವಾ ಹೇಳೋದು. ಸೊ ಇದನ್ನ ನಾವು ಅದಕ್ಕೆ ಕರಿತೀವಿ ಲೋಕಲ್ ಮ್ಯಾಕ್ಸಿಮಾ. ನೋಡಿ, ಈಗ ಪಾಸಿಟಿವ್ ಇಂದ ಎಲ್ಲಿಗೆ ಹೋಗ್ಬೇಕು, ನೆಗೆಟಿವ್ ಹೋದ್ರೆ ಲೋಕಲ್ ಮ್ಯಾಕ್ಸಿಮಾ, ನೆಗೆಟಿವ್ ಇಂದ ಪಾಸಿಟಿವ್ ಹೋದ್ರೆ ಲೋಕಲ್ ಮಿನಿಮಾ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಏನೂ ಆಗ್ತಿಲ್ಲಪ್ಪ ಅಂದ್ರೆ ಸೊ ಅದನ್ನ ನಾವೆಂತ ಕರಿತೀವಿ, ಪಾಯಿಂಟ್. ನೋಡಿ, ಇಲ್ಲಿಂದ ಏನಾಗ್ತದೆ, ಪಾಸಿಟಿವ್ ಇನ್ಕ್ರೀಸಿಂಗ್ ಆಗ್ತಾ ಇದೆ, ಪಾಸಿಟಿವ್ನೇ ಆಗ್ತಾ ಇದೆ, ದೇರ್ ಇಸ್ ನೋ ಚೇಂಜ್ ಇನ್ ದ ಎನಿ ಸೈನ್. ಹಾಗಾಗಿ ಅದನ್ನ ನಾವೆಂತ ಕರಿತೀವಿ, ಇನ್ಫ್ಲೆಕ್ಷನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಸೊ ನೆಕ್ಸ್ಟ್ ಮೂವ್ ಆನ್ ಟು ದಿ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ಗೆ ಹೋಗೋಣ. ಹಾಗಾದ್ರೆ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಏನು ಹೇಳ್ತದಪ್ಪ, ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಹೇಳಬೇಕಾದ್ರೆ ಸೊ ಎಫ್ ಬಿ ಎ ಫಂಕ್ಷನ್ ಡಿಫೈನ್ ಆನ್ ಆನ್ ಓಪನ್ ಇಂಟರ್ವಲ್ ಐ and there is an element c belongs to I, f double dash exists at c. So c is a point of local dash of c is equals to 0 and f double dash of c is less than 0 ಆಗಬೇಕು. ಫಸ್ಟ್ ಡೆರಿವೇಟಿವ್ ಈಕ್ವಲ್ಸ್ ಟು 0 ತಗೊಂಡು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಏನಾಗಬೇಕು, ಲೆಸ್ ದ್ಯಾನ್ 0 ಆದರೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಲೆಸ್ ದ್ಯಾನ್ 0 ಆದರೆ ದೆನ್ ಎಫ್ ಆಫ್ ಸಿ ಈಸ್ ಅಂತ ಕರಿತೀವಿ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಅಂತ ಕರಿತೀವಿ. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನಮಗೆ ಏನಾಗಬೇಕು, ನೆಗೆಟಿವ್ ಆಗಬೇಕು. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನೆಗೆಟಿವ್ ಆದರೆ ಮಾತ್ರನೇ ಅದನ್ನ ನಾವೆಂತ ಕರಿತೀವಿ, ಲೋಕಲ್ ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಅದನ್ನ ಎಫ್ ಆಫ್ ಸಿನ, ಹಾಗಾದ್ರೆ ಸಿನ ನಾವೆಂತ ಕರಿತೀವಿ, ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಮ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಒನ್, ಸೊ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ. ಸೊ ಏನಾಗಬೇಕು, ಇಫ್ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ಸ್ ಟು 0 ಅಂಡ್ ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಏನಾಗಬೇಕು, ಗ್ರೇಟರ್ ದ್ಯಾನ್ 0 ಆಗಬೇಕು.
ಎಫ್ ಡ್ಯಾಶ್ ಆಫ್ 0 ಆಗಿ ಎಫ್ ಡಬಲ್ ಡ್ಯಾಶ್ ಏನಾಗಬೇಕು ಪಾಸಿಟಿವ್ ಆದರೆ ದೆನ್ ಎಫ್ ಆಫ್ ಸಿ ಈಸ್ ಅಂತ ಕರಿತೀವಿ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಅಂತ ಕರಿತೀವಿ. ಓಕೆನಾ. ಇನ್ ಕೇಸ್ ಟೆಸ್ಟ್ ಫೇಲ್ಸ್ ಯಾವಾಗ ಆಗುತ್ತೆ, ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ಸ್ ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಆಗಬೇಕು. ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ಸ್ 0 ಆಗಿ ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ಸ್ 0 ಆಯ್ತು ಅಂದ್ರೆಗಿನ ಇನ್ ದಿಸ್ ಕೇಸ್ ಏನಾಗುತ್ತೆ, ವಿ ಗೋ ಫಾರ್ ಫಸ್ಟ್ ಡೆರಿವೇಟಿವ್ ಟೆಸ್ಟ್ಗೆ ಹೋಗ್ಬೇಕಾಗತ್ತೆ. ಓಕೆನಾ. ಸೊ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ಫೈಂಡ್ ಮಾಡ್ಕೋಬೇಕು. ಪಾಸಿಟಿವ್ ಆಯಿತು ಅಂದ್ರೆಗಿನ ಸೊ ಎಫ್ ಆಫ್ ಸಿನ ನಾವು ಲೋಕಲ್ ಮಿನಿಮಾ ಅಂತ ಕರಿತಾ ಹೋಗ್ತೀವಿ. ನೆಗೆಟಿವ್ ಆಗಿತ್ತು ಅಂದ್ರೆಗಿನ ಎಫ್ ಆಫ್ ಸಿನ ಲೋಕಲ್ ಮ್ಯಾಕ್ಸಿಮಾ ಅಂತ ಕರಿತೀವಿ. ಕರೆಸ್ಪಾಂಡಿಂಗ್ ಸಿನ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ, ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ ಅಂತ ಕರಿತಾ ಹೋಗ್ತೀವಿ. ಸೊ ದಿಸ್ ಇಸ್ ದ ಈಸಿಯೆಸ್ಟ್ ಮೆಥಡ್ ಟು ಫೈಂಡ್ ದ ಲೋಕಲ್ ಮ್ಯಾಕ್ಸಿಮಾ ಅಂಡ್ ಲೋಕಲ್ ಮಿನಿಮಮ್ ವ್ಯಾಲ್ಯೂ. ಓಕೆನಾ, ರೈಟ್. ಹಾಗಾದ್ರೆ ಸೊ ಮ್ಯಾಕ್ಸಿಮಮ್ ನೆಕ್ಸ್ಟ್ ನೋಡ್ತೋಣ, ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ಇನ್ ಅ ಕ್ಲೋಸ್ಡ್ ಇಂಟರ್ವಲ್. ಹಾಗಾದ್ರೆ ಒಂದು ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ನಾವೊಂದು ಕೊಟ್ಟಿರುವಂತಹ ಫಂಕ್ಷನ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತೆ ಮಿನಿಮಮ್ ವ್ಯಾಲ್ಯೂನ ಹೇಗೆ ಫೈಂಡ್ ಔಟ್ ಮಾಡಬಹುದು. ಸೊ ಥಿಯರಮ್ ಏನು ಹೇಳುತ್ತೆ, ಲೆಟ್ ಎಫ್ ಬಿ ಎ ಕಂಟಿನ್ಯೂಸ್ ಫಂಕ್ಷನ್ ಆನ್ ಇಂಟರ್ವಲ್ ಎಲ್ಲಿ ಕೊಟ್ಟಿದ್ದಾರೆ, ಐ ಕೊಟ್ಟಿದ್ದಾರೆ, ಆನ್ ಕ್ಲೋಸ್ ಇಂಟರ್ವಲ್ ಎ ಕಮ ಬಿ, then f has the absolute maximum value of f attains at least once in I, and also f has the absolute minimum value and attains it at least once in I ಅಂತ ಹೇಳ್ತೀವಿ. ಓಕೆನಾ. ಹಾಗಾದ್ರೆ ಥಿಯರಮ್ ಏನು ಹೇಳುತ್ತೆ, ಲೆಟ್ ಎಫ್ ಬಿ ಎ ಡಿಫರೆನ್ಷಿಯಬಲ್ ಫಂಕ್ಷನ್ ಆನ್ ಎ ಕ್ಲೋಸ್ಡ್ ಇಂಟರ್ವಲ್ ಐ ಅಂಡ್ ಲೆಟ್ ಸಿ ಬಿ ಎನಿ ಇಂಟೀರಿಯರ್ ಪಾಯಿಂಟ್ ಆಫ್ ಐ, ದೆನ್ f dash of c is equals to 0, f attains its absolute maximum. Again f dash of f is absolute minimum value of c ಅಂತ ಕರಿತಾ ಹೋಗ್ತೀವಿ. ಸೊ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಂಡ್ ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಅಂದ್ರೆ ಏನಪ್ಪ ಅಂದ್ರೆಕಿನ ನಮ್ಮ ಲೈಫಲ್ಲಿ ನಾವೇನು ಮಾಡ್ತೀವಿ, ಸೊ ಒನ್ಸ್ ತಗೊಳ್ಳೋಣ, ನಾವು ನಮ್ಮ ಲೈಫಲ್ಲಿ ಇನ್ಕ್ರೀಸ್, ನಮ್ಮ ಜೀವನದ ಲೈಫ್ ಕರ್ವ್ ಇನ್ಕ್ರೀಸ್ ಆಗಿದೆ, ಬೆಳೀತಾ ಇದ್ದೀವಿ, ಮತ್ತೇನಾಗ್ಬೋದು ಮತ್ತೆ ಕೆಳಗಡೆ ಬೀಳಬಹುದು. ಒನ್ಸ್ ನಾವೇನಾದರೂ ಇದೇ ನಮಗೆ ಒಂದು ಲೈಫಲ್ಲಿ ನಾವು ಇನ್ನೊಂದು ಕರ್ಮ ತಗೊಳ್ಳೋಣ, ನಾವು ಫಸ್ಟಿಗೆ ಸೊ ನಮ್ಮ ಲೈಫ್ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ನಾವು ಡಿಕ್ರೀಸ್ ಆಗುತ್ತೆ, ಅಗೇನ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ಅಗೇನ್ ಡಿಕ್ರೀಸ್ ಆಗುತ್ತೆ, ಅಗೇನ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ಅಗೇನ್ ಡಿಕ್ರೀಸ್ ಆಗುತ್ತೆ. ಸೊ ಲಾಸ್ಟ್ ನಾವೇನು ಮಾಡ್ತಾ ಹೋಗ್ತೀವಿ, ಅಟ್ ದ ಎಂಡಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತೀವಿ. ಸೊ ಇದನ್ನು ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಬರ್ತದೋ ಅದನ್ನು ನಾವು ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಇದರಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು ಬರ್ತದೋ ಅಬ್ಸಲ್ಯೂಟ್ ಮಿನಿಮಮ್ ಅಂತ ಕರಿತಾ ಹೋಗ್ತೀವಿ. ಹೌದಲ್ವಾ. ಹಾಗಾದ್ರೆ ನಾವು ಹೇಗೆ ನಾವು ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಬ್ಸಲ್ಯೂಟ್ ಮಿನಿಮಮ್ ಫೈಂಡ್ ಔಟ್ ಮಾಡಬಹುದು ಕೊಟ್ಟಿರುವಂತಹ ಇಂಟರ್ವಲ್ ಅಲ್ಲಿ ಅಂತಂದಾಗ, ಸೊ ಫಸ್ಟ್ ನಾವೇನ್ ಮಾಡ್ತಾ ಹೋಗೋಣ, ಸೊ ಫೈಂಡ್ ದ ಪಾಯಿಂಟ್ ಎಕ್ಸ್, ಐದರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆರ್ ಎಫ್ ಡ್ಯಾಶ್ ಡಸ್ ನಾಟ್ ಎಕ್ಸಿಸ್ಟ್. ನೆಕ್ಸ್ಟ್ ಏನ್ ಮಾಡಬೇಕು, ಟೇಕ್ ದಿ ಎಂಡ್ ಪಾಯಿಂಟ್ಸ್ ಆಫ್ ದ ಇಂಟರ್ವಲ್. ಸ್ಟೆಪ್ 2 ಅಲ್ಲಿ ನೆಕ್ಸ್ಟ್ ಏನ್ ಮಾಡ್ತಾ ಹೋಗಬೇಕು, ಆಲ್ ದೀಸ್ ಪಾಯಿಂಟ್ಸ್ ಫ್ರಮ್ ಸ್ಟೆಪ್ 1 ಅಂಡ್ ಸ್ಟೆಪ್ 2 ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಏನ್ ಮಾಡಬೇಕು, ಎಫ್ ವ್ಯಾಲ್ಯೂ ಫೈಂಡ್ ಮಾಡ್ಕೋಬೇಕು. ನಮಗೆ ಕ್ರಿಟಿಕಲ್ ವ್ಯಾಲ್ಯೂಸ್ ಅನ್ನ ಫೈಂಡ್ ಮಾಡ್ಕೋಬೇಕು. ಕೊಟ್ಟಿರುವಂತಹ ಇಂಟರ್ವಲ್ ಅಲ್ಲಿ ಎಂಡ್ ಪಾಯಿಂಟ್ಸ್ ಅನ್ನ ತಗೊಳ್ಬೇಕು. ಸೊ ಅವೆಷ್ಟನ್ನು ವ್ಯಾಲ್ಯೂಸ್ ಅನ್ನು ನಾವೆಲ್ಲಿ ಮಾಡ್ಕೋಬೇಕು, ಎಫ್ ಆಫ್ ಎಕ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸೊ ಯಾವ ಪಾಯಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ಯಾವ್ದು ಇರ್ತದೋ ಅದನ್ನ ನಾವೆಂತ ಕರಿತೀವಿ, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಯಾವ್ದು ಮಿನಿಮಮ್ ಇರ್ತದೆ ಅದನ್ನ ಕರಿತೀವಿ ಅಬ್ಸಲ್ಯೂಟ್ ಮಿನಿಮಮ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ, ರೈಟ್. ನೆಕ್ಸ್ಟ್ ಒನ್, ಸೊ ಶಾರ್ಟ್ ಕಟ್ ಮೆಥಡ್ಸ್ ನಾನು ನೋಡ್ತಾ ಹೋಗೋಣ. ಫಸ್ಟ್ಗೆ ಸೊ ಇಫ್ ಎಕ್ಸ್ ಏನಾದರೂ ಗ್ರೇಟರ್ ದ್ಯಾನ್ 0 ಇದ್ರೆ ದೆನ್ ಎಕ್ಸ್ ಪ್ಲಸ್ 1/x ಏನಾಗುತ್ತೆ, ಆಲ್ವೇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಇರ್ತಂಗಾರೆ ಮಿನಿಮಮ್ ವ್ಯಾಲ್ಯೂ 2 ಆಗುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಫಾರ್ ದಿಸ್ ಡಸ್ ನಾಟ್ ಎಕ್ಸಿಸ್ಟ್. ನೆನ್ಪಿಟ್ಕೊಳ್ಳಿ, ಯಾವಾಗ ಎಕ್ಸ್ ಆದ್ರೆ. ನೆಕ್ಸ್ಟ್ ಏನಿದೆ, ಎಕ್ಸ್ ಈಸ್ ನೆಗೆಟಿವ್, ದೆನ್ ಸೊ ಎಕ್ಸ್ ಪ್ಲಸ್ 1/x -2 ಇದೆಲ್ಲಿ ಹೋಗುತ್ತೆ, ಇನ್ಫಿನಿಟಿ ಆಗುತ್ತೆ. ಹಾಗಾದರೆ ಈ ಫಂಕ್ಷನ್ನ ವ್ಯಾಲ್ಯೂ ಏನಾಗುತ್ತೆ, -2 ಇಸ್ ದ ಮ್ಯಾಕ್ಸಿಮಮ್ ಆಗುತ್ತೆ. ಸೊ ಮಿನಿಮಮ್ ವ್ಯಾಲ್ಯೂ ಡಸ್ ನಾಟ್ ಎಕ್ಸಿಸ್ಟ್. ಓಕೆನಾ. ನೆಕ್ಸ್ಟ್, ಸೊ ಸೈನ್ ಟು ಆಲ್ವೇಸ್ ಲೈಸ್ ಬಿಟ್ವೀನ್ ವೇರ್ ಟು ವೇರ್ 1 to ಆಫ್ ಆಗುತ್ತೆ. ಅದೇ ರೀತಿಯಾಗಿ ಸೈನ್ ಟು ದಿ ಪವರ್ 6x ಪ್ಲಸ್ ಕಾಸ್ ಟು ದಿ ಪವರ್ 6x ಇಸ್ ಆಲ್ವೇಸ್ ಲೈಸ್ ಬಿಟ್ವೀನ್ ವೇರ್ ಟು ವೇರ್ 1 to 1/8 ಆಗುತ್ತೆ. ನೆಕ್ಸ್ಟ್, ಸೊ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೈನ್ ಟು ದಿ ಪವರ್ 4x ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ವಿಚ್ ಇಸ್ ಆಲ್ವೇಸ್ ಬೋತ್ ಆರ್ ಸೇಮ್. ನೆಕ್ಸ್ಟ್, ಸೊ ಸೆಕೆಂಡ್ ಪಾಯಿಂಟ್ ನೋಡ್ತಗೋಣ. ಸೊ ಆಫ್ ಆಲ್ ರೆಕ್ಟ್ಯಾಂಗಲ್ಸ್ ಆಫ್ ಎ ಗಿವನ್ ಪೆರಿಮೀಟರ್ ದ ಸ್ಕ್ವೇರ್ ಹ್ಯಾಸ್ ದ ಲಾರ್ಜೆಸ್ಟ್ ಏರಿಯಾ ಎಂದು ಕರಿತೀವಿ. ಆಫ್ ಆಲ್ ರೆಕ್ಟ್ಯಾಂಗಲ್ಸ್ ಆಫ್ ಎ ಗಿವನ್ ಪೆರಿಮೀಟರ್ಸ್, ಅದರಲ್ಲಿ ಯಾವ್ದು ಜಾಸ್ತಿ ಇರ್ತದೆ, ಸ್ಕ್ವಯರ್ ಅನ್ನೋದು ಏನಾಗುತ್ತೆ, ಲಾರ್ಜೆಸ್ಟ್ ಏರಿಯಾ ಇರ್ತದೆ. ಅದೇ ರೀತಿಯಾಗಿ ಆಫ್ ಆಲ್ ರೆಕ್ಟ್ಯಾಂಗಲ್ಸ್ ಆಫ್ ಎ ಗಿವನ್ ಏರಿಯಾ
ಸ್ಕ್ವಯರ್ ಹ್ಯಾಸ್ ದಿ ಲೀಸ್ಟ್ ಪೆರಿಮೀಟರ್ ಅಂತ ಹೇಳ್ತೀವಿ. ಸ್ಕ್ವಯರ್ ಏನಾಗಿರ್ತದೆ, ಅದು ಲೀಸ್ಟ್ ಪೆರಿಮೀಟರ್ ಇರ್ತದೆ. ಮ್ಯಾಕ್ಸಿಮಮ್ ಏರಿಯಾ ಇರ್ತದೆ ಬಟ್ ಮಿನಿಮಮ್ ಲೀಸ್ಟ್ ಪೆರಿಮೀಟರ್ ಇರುತ್ತೆ. ನೆಕ್ಸ್ಟ್, ಆಫ್ ಆಲ್ ದ ರೆಕ್ಟಾಂಗಲ್ಸ್ ದಟ್ ಕ್ಯಾನ್ ಬಿ ಇನ್ಸ್ಕ್ರೈಬ್ಡ್ ಇನ್ ಎ ಗಿವನ್ ಸರ್ಕಲ್, ಸ್ಕ್ವಯರ್ ಹ್ಯಾಸ್ ದ ಲಾರ್ಜೆಸ್ಟ್ ಏರಿಯಾ. ಏರಿಯಾ ಏನಿರ್ತದೆ, ಲಾರ್ಜೆಸ್ಟ್ ಇರ್ತದೆ. ಯಾವುದಕ್ಕೆ, ಸ್ಕ್ವಯರಿಗೆ ಮಾತ್ರನೇ. ಅದಕ್ಕೆ ಮಿನಿಮಮ್ ಪೆರಿಮೀಟರ್ ಇರ್ತದೆ, ಇದು ನೆನಪಿರಬೇಕು. ನೆಕ್ಸ್ಟ್ ಒನ್, a cone of maximum value that can be inscribed in a sphere of a given radius r of height. ನಮಗೆ ಹೈಟ್ ನಮಗೆ ಏನು ಗೊತ್ತಿರಬೇಕು, 4r/3 ಫಾರ್ಮುಲಾ ಗೊತ್ತಿರಬೇಕು. ನೆಕ್ಸ್ಟ್, a right circular cylinder of a maximum value that can be inscribed in a sphere of radius r of the height. ನಮಗೆ ಏನು ಗೊತ್ತಿರಬೇಕು, 2r/√3 ಅಂತ ಗೊತ್ತಿರಬೇಕು. First one, ax square plus bx plus c is greater than 0. That is, a quadratic equation is positive. ಯಾವಾಗೆ, if a greater than 0 ಇಲ್ಲಿರುವಂಥ ಕೋಫಿಷಿಯಂಟ್ ಏನಾಗಬೇಕು, ಗ್ರೇಟರ್ ದ್ಯಾನ್ 0 ಆಗಿರಬೇಕು. ನೆಕ್ಸ್ಟ್ ಏನಾಗಬೇಕು, ಡಿಸ್ಕ್ರಿಮಿನೆಂಟ್ ಲೆಸ್ ದ್ಯಾನ್ 0 ಆಗಿರಬೇಕು. ದಟ್ ಈಸ್ b ಸ್ಕ್ವೇರ್ ಮೈನಸ್ 4ac is less than 0 ಆಗಬೇಕು. ನೆಕ್ಸ್ಟ್, ಸೊ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಲೆಸ್ ದ್ಯಾನ್ 0 ಫಾರ್ ಆಲ್ x ಆದಾಗ ನೆಗೆಟಿವ್, ನಾವು ನೆಗೆಟಿವ್ ಅಂತ ಯಾವಾಗ ಹೇಳ್ತೀವಪ್ಪ ಅಂದ್ರೆ ಎ ಲೆಸ್ ದ್ಯಾನ್ 0 ಆಗಬೇಕು. ಮತ್ತೇನಾಗಬೇಕು, ಡಿಸ್ಕ್ರಿಮಿನೆಂಟ್ ಕೂಡ ಲೆಸ್ ದ್ಯಾನ್ 0 ಆಗಿರಬೇಕು. ಎರಡೂ 0 ಆಗಿದ್ರೆ, ಎರಡೂ ನೆಗೆಟಿವ್ ಆಗಿದ್ರೆ, ಸೊ ನಮಗೆ ಕೊಟ್ಟಿರುವಂಥ ಕ್ವಾಡ್ರಾಟಿಕ್ ಈಕ್ವೇಷನ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಪಾಸಿಟಿವ್ ಆದಾಗ ಏನಾಗುತ್ತೆ, ಎ ಈಸ್ ಪಾಸಿಟಿವ್ ಅಂಡ್ ಡಿಸ್ಕ್ರಿಮಿನೆಂಟ್ ಈಸ್ ನೆಗೆಟಿವ್ ಆಗಿರಬೇಕು. ನೆಕ್ಸ್ಟ್, ಸೊ ಬೈ ಯೂಸಿಂಗ್ ವೆಲ್ ನೋನ್ ಪ್ರಾಪರ್ಟಿ ದಟ್ ಆಲ್ಜಿಬ್ರೈಕ್ ಮಲ್ಟಿಪ್ಲೈ ಇಸ್ ಆಲ್ವೇಸ್ ಗ್ರೇಟರ್ ದನ್ ನಮಗೆ ಏನು ಗೊತ್ತಿದೆ, ಜಾಮೆಟ್ರಿಕ್ ಮಲ್ಟಿಪ್ಲೈ ಅಂತ ಗೊತ್ತಿದೆ. ದ ಮ್ಯಾಕ್ಸಿಮಮ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ಕ್ಯಾನ್ ಬಿ ಡಿಟರ್ಮೈನ್ ಅದಲ್ವಾ. ನಮಗೆ ಯಾವುದಾದ್ರೂ ಒಂದು ಮಿನಿಮಮ್ ವ್ಯಾಲ್ಯೂ ಫೈಂಡ್ ಮಾಡ್ಕೋಬೇಕು ಅಂತಂದಾಗ ನಾವೇನು ಮಾಡ್ತಾ ಹೋಗೋಣ, ಆಲ್ಜಿಬ್ರಿಕ್ ಮಲ್ಟಿಪ್ಲೈ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಜಾಮೆಟ್ರಿಕ್ ಮಲ್ಟಿಪ್ಲೈ ಅಂತ ತಗೋಣ, ಅಥವಾ ಆಲ್ಜಿಬ್ರಿಕ್ ಮೀನ್ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ತಗೋಣ, ಜಾಮೆಟ್ರಿಕಲ್ ಮೀನ್ ಅಂತೇಳಿ ತಗೊಳ್ಳೋಣ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಇಫ್ ax plus by is equals to k ಇದ್ರೆ, then x to the power m and y to the power n where m, n is greater than 1 is maximum at. ಸೊ ನಮಗೆ ಅದು ಮ್ಯಾಕ್ಸಿಮಮ್ ಯಾವಾಗತ್ತೆ, ax divisible by m is equals to by divisible by n is equals to k divisible by m plus n ಆಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಇದು ನಿಮಗೆ ಫಾರ್ಮುಲಾ ಗೊತ್ತಿದ್ರೆ ಸಾಕು, ಜಸ್ಟ್ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತೆ ಮಿನಿಮಮ್ ವ್ಯಾಲ್ಯೂ ಗೊತ್ತಾಗ್ಬಿಡ್ತದೆ. ನೆಕ್ಸ್ಟ್, ಸೊ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ಸ್ ಟು ಕೆ ಇದ್ದಾಗ, ದೆನ್ ಎಕ್ಸ್ ಟು ದಿ ಪವರ್ ಎಂ ಪ್ಲಸ್ ವೈ ಟು ದಿ ಪವರ್ ಎನ್. ಸೊ ಫಾರ್ ಆಲ್ ಎಂ, ಎನ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 1 ವಿಲ್ ಬಿ ಲೀಸ್ಟ್, ದಟ್ ಇಸ್ ಮಿನಿಮಮ್ ವ್ಯಾಲ್ಯೂ ಆಗುತ್ತೆ. ಯಾವಾಗ ಎಕ್ಸ್ ಟು ದಿ ಪವರ್ ಎಂ ಬೈ ಎನ್ ಇಸ್ ಈಕ್ವಲ್ಸ್ ಟು ವೈ ಟು ದಿ ಪವರ್ ಎನ್ ಬೈ ಎನ್ ಆಗಬೇಕು, ಎಂ ಆಗಬೇಕು. ಓಕೆನಾ. ನೆಕ್ಸ್ಟ್, ಸೊ 8th one, if x into y is equals to k, then mx plus ny will be minimum at. ಸೊ ಎಲ್ಲಾದಾಗ mx is equals to ny is equals to ಏನಾಗಬೇಕು, m into n into k ಅಂಡ್ ಸ್ಕ್ವೇರ್ ರೂಟ್ ಆಗಬೇಕು. ಓಕೆನಾ, ರೈಟ್. ನೆಕ್ಸ್ಟ್ ಪಾಯಿಂಟ್, the product of two numbers x and y will be maximum. ಹೇಳ್ತೀವಿ, the product of two numbers x and y will be maximum ಆಗಬೇಕು. ಯಾವಾಗ either x is equals to y or is equals to ಆಗಬೇಕು x plus y by 2. if x plus y is equals to constant that is greater than 0, that is f of x must be equals to ಆಗಬೇಕು a minus x into x minus b such that b is less than a and x belongs to b, b will be the maximum at ಯಾವಾಗ x is equals to a plus b by 2. ಓಕೆನಾ. ನೆಕ್ಸ್ಟ್ ಒನ್, ಸೊ 10th one, if f of x is equals in case ಏನಾದರೂ x minus a to the power m into b minus x to the power n ಇದ್ದಾಗ and a is less than b, again x belongs to a, b, again m, n is greater than 1 ಇದ್ದಾಗ it will be maximum at ಯಾವಾಗ m into b plus n into a divisible by m plus n. ನಿಮಗೆ ಈ ಶಾರ್ಟ್ಕಟ್ ಗೊತ್ತಿರಬೇಕು. ನಿಮಗೆ ಈ ಮೆಥಡ್ ಇದು ಕೊಟ್ಟಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಲ್ಲಿ ಅಂತಂದ್ರೆ ಡೈರೆಕ್ಟಾಗಿ ಈ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ರೆ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಕ್ಬಿಡ್ತದೆ. ನೆಕ್ಸ್ಟ್, ಸೊ ದ ಫಂಕ್ಷನ್ ಯಾವುದು, ಎಫ್ ಆಫ್ ಟೀಟಾ ಇಸ್ ಈಕ್ವಲ್ಸ್ ಸೈನ್ ಟು ದಿ ಪವರ್ ಎಮ್ ಟೀಟಾ ಇಂಟು ಕಾಸ್ ಟು ದಿ ಪವರ್ ಎನ್ ಟೀಟಾ ಅಟೈನ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ದಟ್ ಇಸ್ ಅ ಟೀಟಾ ಇಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎಮ್ ಬೈ ಎನ್, and that maximum value ಏನಾಗುತ್ತೆ
m to the power n into n to the power n divisible by m plus n to the power m plus n to the power ಏನಾಗುತ್ತೆ 1/2 ಬರ್ತದೆ. ಓಕೆನಾ. ನೆಕ್ಸ್ಟ್, if AB is a diameter of a circle and CB any point on the circumference, then area of a triangle ABC will be maximum if triangle ಏನಾಗಿರಬೇಕು ಐಸೋಸೆಲಸ್ ಆಗಿರಬೇಕು. ಇದು ನೆನಪಿರಬೇಕು. ಓಕೆನಾ. ನೆಕ್ಸ್ಟ್, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಲಾಗ್ ಎಕ್ಸ್ ಬೈ ಎಕ್ಸ್ ಈಸ್ ಏನಾಗುತ್ತೆ ಎಫ್ ಆಫ್ ಇ ಇಸ್ ಈಕ್ವಲ್ಸ್ ಏನು 1/e. ದಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗುತ್ತೆ. ಓಕೆನಾ. ರೈಟ್. ನೆಕ್ಸ್ಟ್ ಪಾಯಿಂಟ್, the maximum value of x to the power 1/x is ಏನಾಗುತ್ತೆ e to the power 1/e ಆಗುತ್ತೆ. ಏನೋ the maximum value of x to the power 1/x is ಏನಾಗುತ್ತೆ e to the power 1/e. next, the minimum value of x to the power x is 1/e to the power 1/e ಆಗುತ್ತೆ. the maximum value of 1/x to the power x ಏನಪ್ಪ ಆಗುತ್ತೆ ಅಂದ್ರೆ ಸೊ e to the power 1/e ಆಗುತ್ತೆ. ನೆನಪಿರಬೇಕು. ಓಕೆನಾ. the next point, the maximum rectangle, that is maximum area or perimeter that can be inscribed in a circle of radius a is a square of sides ಏನಾಗುತ್ತೆ square root of 2a and maximum area is ಏನಾಗುತ್ತೆ 2a square ಆಗುತ್ತೆ. maximum area ಏನಾಗುತ್ತೆ 2a square ಆಗುತ್ತೆ. next point, the given sum of two numbers and are equal, then the product is ಏನಾಗುತ್ತೆ maximum ಆಗುತ್ತೆ. ಇದು ನೆನಪಿರಲಿ. the given sum of two numbers and ಆರ್ ಈಕ್ವಲ್ ಅಂತ ಕೊಟ್ಟಾಗ ಅವುಗಳ ಪ್ರಾಡಕ್ಟ್ ಏನಾಗುತ್ತೆ ಮ್ಯಾಕ್ಸಿಮಮ್ ಆಗುತ್ತೆ. ನೆಕ್ಸ್ಟ್, ಇಫ್ ದ ಗಿವನ್ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂಡ್ ಆರ್ ಈಕ್ವಲ್ ದೆನ್ ಸಮ್ ಈಸ್ ಏನಾಗುತ್ತೆ ಲೀಸ್ಟ್ ಆಗುತ್ತೆ. ನೆಕ್ಸ್ಟ್ 19th ಪಾಯಿಂಟ್, ದ ಟೂ ಪಾಸಿಟಿವ್ ನಂಬರ್ಸ್ whose sum is k and the sum of whose squares is minimum ಆರ್ ಏನಾಗಬೇಕು k/2 and k/2. ನಾವು ಇದನ್ನ ಥಿಯರಿಯಲ್ಲಿ ಸಾಲ್ವ್ ಮಾಡಿದ್ದೀವಿ. ಓಕೆನಾ. the next, the minimum value of x minus a into x minus b is ಏನಾಗುತ್ತೆ ಮೈನಸ್ ಆಫ್ a minus b whole square by ಏನೋ 4 ಆಗುತ್ತೆ. next, the least value of a square sin square x plus b square cosecant square x or a square secant square x plus b square cos square x or a square tan square x plus b square cot square x is always equal ಆಗುತ್ತೆ 2 into ab. ಯಾವುದು ದ ಲೀಸ್ಟ್ ವ್ಯಾಲ್ಯೂ. ಓಕೆನಾ. ರೈಟ್. ನೆಕ್ಸ್ಟ್ ಒನ್, ದ ಲೀಸ್ಟ್ ವ್ಯಾಲ್ಯೂ ಆಫ್ a square secant square x plus b square cosecant square x is ಏನಾಗುತ್ತೆ a plus b whole square ಆಗುತ್ತೆ. ವೇರ್ x is equals ಏನಾಗುತ್ತೆ ನಮಗೆ tan inverse of square root of b by a ಆಗುತ್ತೆ. x is equals ಆಗುತ್ತೆ tan inverse of square root of b by a. That is the point. next, the minimum value of a secant x plus b cosecant x is, so that is a to the power 2/3 plus b to the power 2/3 to the power ಏನಾಗುತ್ತೆ 3/2 at x is equals ಏನೋ tan inverse of b by a to the power ಏನಾಗುತ್ತೆ 1/3. next, the minimum value of a cot x plus b tan x is ಏನಾಗುತ್ತೆ 2 into square root of ab at x is equals ನಮಗೇನಿದ್ದಾಗ tan inverse of square root of a by b ಇದ್ದಾಗ. next, the least value of the portion of a tangent to x square by a square plus y square by a square is equals to 1. so intercepted between the coordinate axis is ಏನಾಗುತ್ತೆ a plus b ಆಗ್ತದೆ. ಓಕೆನಾ. ನೆಕ್ಸ್ಟ್ ಒನ್, the normal is drawn at a variable point p of the curve x square by a square plus y square by b square is equals to 1. then the maximum distance of the normal from the center of a curve ಏನಾಗುತ್ತೆ ನಮಗೆ a minus b ಆಗುತ್ತೆ. ಓಕೆ, ಇವಕ್ಕೆಲ್ಲ ಪ್ರೂಫ್ ಇದಾವೆ, ಪ್ರೂಫ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಏನಿರಬೇಕು, ನಿಮಗೆ ಶಾರ್ಟ್ಕಟ್ ಮೆಥಡ್ಸ್ ಇವೆಲ್ಲ ನೆನಪಿರಬೇಕು. ನೆಕ್ಸ್ಟ್ 27th ಕೋಣ, the area of a greatest isosceles triangle that can be inscribed in a given ellipse, that is x square by a square plus y square by b square is equals to 1, having its vertex coincident with one extremely or major axis is ಏನಾಗುತ್ತೆ 3√3/4
ಸ್ಕ್ವೇರ್ ಯೂನಿಟ್ ಆಗುತ್ತೆ ಇಂಟು ಎ ಬಿ, ದಟ್ ಈಸ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ 3/4 ಇಂಟು ಎ ಇಂಟು ಬಿ ಈಸ್ ಏನಾಗುತ್ತೆ ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ. ನೆಕ್ಸ್ಟ್ ಒನ್, the area of a greatest rectangle that can be inscribed in the ellipse x square by a square plus y square by b square is equals to 1 is ಏನಾಗುತ್ತೆ 2ab square unit ಆಗುತ್ತೆ. So this is one formula. Next another formula, the minimum value of 1 plus 1 by sin to the power n alpha into 1 plus 1 by cos to the power n alpha ಏನಾಗುತ್ತೆ, so 1 plus 2 to the power n by 2 whole square ಆಗುತ್ತೆ. So this is the 29. Next 31, from the four corners of the rectangle sheets of a metal of a side A and B, 4 equal squares are cut off and the remaining edges are folded up to form an open box. If the volume of a box is to be maximum, the sides of a square removed is ಏನಾಗಬೇಕು a plus b plus b square minus ab divisible by ಏನಾಗಬೇಕು 6 ಆಗಬೇಕು. Next 31 point, from the four corners of a square sheets of a metal of a side, a 4 equal squares are cut off and the remaining edges are folded up to form a rectangle open box. If the volume of a box formed is to be maximum, then side of a square is removed by ಎಷ್ಟಾಗಿರಬೇಕು a by 6 ಆಗಬೇಕು. ಸೊ ಸ್ಕ್ವೇರ್ ಆಫ್ ನಮಗೆ ಮ್ಯಾಕ್ಸಿಮಮ್ ಬೇಕಂದ್ರೆ ಏನು ಮಾಡಬೇಕು, ಏನನ್ನು ರಿಮೂವ್ ಮಾಡಬೇಕು, a by 6 ಅನ್ನು ರಿಮೂವ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಅಗೇನ್ 32 ಪಾಯಿಂಟ್ಸ್ ಹೋಗೋಣ. So a right circular cylinder of a maximum volume that can be inscribed in a sphere of radius or is height of ಏನಾಗುತ್ತೆ ನಮಗೆ 2r divisible by √3 ಆಗಿರಬೇಕು. ನೆಕ್ಸ್ಟ್, a cone has drawn circumscribe a sphere of radii r. If the volume of a cone is maximum, its height ಏನಾದಾಗ 4r/3 and its semi vertical angle ಏನಾಗಿರಬೇಕು sin inverse of 1/3 ಆಗಬೇಕು. ನೆಕ್ಸ್ಟ್ 34th ನೋಡೋಣ. In a right angle triangle, the sum of a sides and hypotenuse is given. If the area of a triangle is maximum, then the angle must between them ಎಷ್ಟಿರಬೇಕು ನಮಗೆ 60 ಡಿಗ್ರಿ ಇರಬೇಕು. ನೆಕ್ಸ್ಟ್, the least area of a triangle formed by any line through P is to Q and the coordinate axis is ಏನಾಗಬೇಕು ನಮಗೆ 2pq square units ಆಗಬೇಕು. ನೆಕ್ಸ್ಟ್, the ratio of intercept P is to Q equation of a line, ಸೊ ನಮಗೆ ಏನಾಗುತ್ತೆ x/p plus y/q is equation ಆಗಬೇಕು 2 ಆಗಬೇಕು. ನೆಕ್ಸ್ಟ್ 37th ಕೋಣ, the maximum area of a rectangle inscribed in a circle of a radius r is ಏನಾಗುತ್ತೆ 2r² square units ಆಗುತ್ತೆ. Next 38, if a is less than b, again k1 is less than k2, then the function f of x is equation ಕೊಡ್ತಾರೆ k1 modulus of x minus a plus k2 of modulus of x minus b, so attains its least value, then k1 of b minus a at x is equation ಆಗುತ್ತೆ b ಆಗುತ್ತೆ. Next, to find the range of a continuous function, let f of x be continuous function closed interval a comma b such that, so its least value in closed interval a comma b ಏನಾಗಬೇಕು is m and the greatest value in ಏನಾಗುತ್ತೆ capital M ಆಗುತ್ತೆ. Then the range of value of f of x ಏನಾಗುತ್ತೆ for all x belongs to closed interval a comma b ಏನಾಗುತ್ತೆ small m of capital M under ಏನಾಗುತ್ತೆ square root ಆಗುತ್ತೆ ಅಲ್ವಾ, ಅಂಡರ್ ಸ್ಕ್ವೇರ್ ಬ್ರಾಕೆಟ್ ಆಗುತ್ತೆ. ರೈಟ್, ಸೊ ದೀಸ್ ಆರ್ ಆಲ್ ದಿ ಸಿನಾಪ್ಸಿಸ್ ಅಂಡ್ ದೀಸ್ ಆರ್ ಆಲ್ ದಿ ಶಾರ್ಟ್ಕಟ್ ಮೆಥಡ್ಸ್ ಟು ಫೈಂಡ್ ಸೊಲ್ಯೂಷನ್ಸ್ ಆಫ್ ದ ಚಾಪ್ಟರ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್. ಇಷ್ಟು ಮಾಹಿತಿ ನಿಮಗೆ ಗೊತ್ತಿದ್ರೆ ಸೊ ನೀವು ಈಸಿಯಾಗಿ ಸೊ ಬರುವಂತಹ ಪ್ರಾಬ್ಲಮ್ಸನ್ನು ನೀವೇನು ಮಾಡ್ತಾ ಹೋಗ್ತೀರಾ